नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। आचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालवे तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेडतन्मङ्गलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपुटतरे धर्माद्यखिलपुरुषार्थसाधनीभूते अद्य रुद्राध्याय चमकांतर्गत पंचविंशति संख्या विवरणांग पंचीकरण विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे। श्री गुरुभ्यो नमः। हरिः ओम हरिः ओम हरिः ओम। ಹದಿನೈದು ಜನವರಿಯ ದಿನ
ನಾನು ನಿಮಗೆ ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಪಂಚ ಪ್ರಾಣ ಹಾಗೂ ಅಂತಃಕರಣ ಪಂಚಕ, ಇವುಗಳಲ್ಲಿ ಇರುವ ಅಭಿಮಾನಿ ದೇವತೆ, ಅಭಿಮಾನಿ ದೇವತೆಗೆ ಪ್ರೇರಕನಾಗಿರ್ತಕ್ಕಂತಹ ವಾಯುದೇವರು, ಪತ್ನಿ ಸಹಿತವಾದ ವಾಯುದೇವರ ರೂಪ, ತದಂತರ್ಗತ ಪರಮಾತ್ಮನ ರೂಪ, ಇವುಗಳ ಚಿಂತನೆಯನ್ನು 15ನೇ ಜನವರಿಯ ದಿನ ವಿವರಣೆ ಮಾಡಿದ್ದೆ. ಚಾರ್ಟ್ ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ. ಮಧ್ಯದಲ್ಲಿ ನಾನು 3-4 ದಿವಸ ಊರಲ್ಲಿ ಇರಲಿಲ್ಲ. ಆನಂತರ ಗುರುಗಳ ಆರಾಧನೆ ಬಂದದರಿಂದಾಗಿ, ದಾಸರ ಆರಾಧನೆ ಬಂದದರಿಂದಾಗಿ ಅದರ ವಿವರಣೆ ಮಾಡಬೇಕಾಯಿತು. ಹೀಗಾಗಿ ಮಧ್ಯದಲ್ಲಿ ನಮಗೆ 9 ದಿವಸಗಳ ಗ್ಯಾಪ್ ಬಂದು ಹೋಗಿದೆ. ತತ್ವಗಳು, ತದಭಿಮಾನಿ ದೇವತೆಗಳು, ತದಂತರ್ಗತ ವಾಯುದೇವರ ರೂಪ, ತದಂತರ್ಗತ ಪರಮಾತ್ಮನ ರೂಪ. ಸ್ವಂತ ಚಾರ್ಟ್ ತಯಾರು ಮಾಡಲಿಕ್ಕೆ ಆಗಲಿಲ್ಲ. ಉಡುಪಿಯಲ್ಲಿ ಪಲಿಮಾರು ಮಠದ ಒಂದು ವಿದ್ವತ್ ಸಂಸತ್ ಅಂತಿದೆ, ಅಲ್ಲಿಯ ಮುಖಾಂತರ ಪ್ರಿಂಟ್ ಆಗಿದ್ದ ಒಂದು ಪಂಚೀಕರಣ ಪುಸ್ತಕದ ಒಂದು ಪೇಜಿನಲ್ಲಿ ಆ ಚಾರ್ಟ್ ಇದೆ. ಆದರೆ ಅಲ್ಲಿ ತತ್ವದ ಅಭಿಮಾನಿ ದೇವತೆಗಳನ್ನು ಕೊಟ್ಟಿದ್ದಾರೆ, ತದಂತರ್ಗತ ಪರಮಾತ್ಮನ ರೂಪ ಮಾತ್ರ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ವಾಯುದೇವ ರೂಪ ಕೊಡಲಿಲ್ಲ. ಆ ಚಾರ್ಟ್ ನಿಮಗೆ ತೋರಿಸ್ತೇನೆ, ಸಹಾಯಕ್ಕೆ ತಗೊಳ್ಳಿ. ಮತ್ತು ನನ್ನ ಪ್ರವಚನ ಕೇಳಿಕೊಂಡು ಮಧ್ಯದಲ್ಲಿ ಇದ್ದ ಪ್ರಾಣದೇವ ರೂಪವನ್ನು ಅದರಲ್ಲಿ ತುಂಬಿಕೊಳ್ಳಿ. ಆ ಚಾರ್ಟ್ ಈ ರೀತಿಯಾಗಿ ಇದೆ. ನಾನು 1 ನಿಮಿಷ ಪೂರ್ತಿ ಅದನ್ನು ಚಾರ್ಟ್ ಹಿಡ್ಕೊಂಡಿರ್ತೇನೆ. ಇದರಲ್ಲಿ ಮೇಲ್ಬದಿಯಲ್ಲಿ ಮೊದಲನೇದಾಗಿ ಮನಃಪಂಚಕ, ಚೇತನ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಎರಡನೇದು ಪ್ರಾಣಪಂಚಕ, ಸಮಾನ, ಉದಾನ, ವ್ಯಾನ, ಅಪಾನ ಮತ್ತು ಪ್ರಾಣ. ಪಂಚ ಜ್ಞಾನೇಂದ್ರಿಯ, ಶ್ರೋತೃತ್ವಕ, ಚಕ್ಷು, ಜಿಹ್ವಾ, ಘ್ರಾಣ. ಪಂಚತನ್ಮಾತ್ರ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಪಂಚಕರ್ಮೇಂದ್ರಿಯ, ವಾಕ್, ಪಾಣಿ, ಪಾದ, ವಾಯು ಮತ್ತು ಉಪಸ್ಥ. ಇದರ ಮಧ್ಯದಲ್ಲಿ ಎಡಬದಿಯ ಮೇಲಿನಿಂದ ಬಲಬದಿ ಕೆಳಗಿನವರೆಗೆ ಮಧ್ಯೆ 3 ಲೈನ್ ಇವೆ. ಇಲ್ಲಿಂದ ಪ್ರಾರಂಭ ಮಾಡಿಕೊಂಡು ಇಲ್ಲಿಯವರೆಗೆ 3 ಲೈನ್ ಇವೆ. ಆ 3 ಲೈನಿನ ಅರ್ಥ ಇಡ, ಪಿಂಗಲ ಮತ್ತು ಸುಷುಮ್ನಾ ನಾಡಿ. ಆ ಲೈನಿನ ಜೊತೆಯಲ್ಲಿ ಕ್ರಮವಾಗಿ ಆಕಾಶ, ವಾಯು, ತೇಜ, ಅಪ್ ಮತ್ತು ಪೃಥ್ವಿ, ಪಂಚಮಹಾಭೂತಗಳ ಹೆಸರು ಕೂಡ ಆ ಲೈನಿನ ಮಧ್ಯದಲ್ಲಿ ಬಂದಿವೆ. ಅಂದರೆ ಆಯಾ ಈ ಚಾರ್ಟ್ನಲ್ಲಿರ್ತಕ್ಕಂಥ ಆಯಾ ಮನೆಯ ಆಯಾ ಒಂದು ಚೌಕೋನದ ಅಧಿಪತಿಯ ದೃಷ್ಟಿಯಿಂದ ಈ ಪಂಚಮಹಾಭೂತಗಳನ್ನು ನೋಡ್ಕೊಳ್ಬೇಕು. ಆನಂತರ ಈಗ ಉದಾಹರಣೆಗೆ ಚೇತನ,
ರತಿಪತಿ ಕಾಮಾಂತರ್ಗತ ಅಂತಿಷ್ಟು ಹೇಳಿದ್ದಾರೆ. ಆದರೆ ಮಧ್ಯದಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಲಿಲ್ಲ, ಚಾರ್ಟ್ನಲ್ಲಿ ತೋರಿಸಲಿಲ್ಲ. ಅದನ್ನು ಇಟ್ಕೊಳ್ಬೇಕು. ಅದನ್ನು ನಾನು ವಿವರಣೆ ಮಾಡುವಾಗ ಹೇಳಿದ್ದೇನೆ. ಇದನ್ನು ಸ್ವಲ್ಪ ಮೊಬೈಲ್ ನೋಡೋದಿದ್ರೆ ಜೂಮ್ ಮಾಡಿ ನೋಡಿಕೊಳ್ಳಿ. ಟಿ ವಿಯಲ್ಲಿ ನೋಡ್ತಾ ಇದ್ದರೆ ನಿಮಗೆ ದಪ್ಪ ಅಕ್ಷರದಲ್ಲಿ ಕಾಣಿಸ್ತದೆ. ಎಲ್ಲಿ ಗೊತ್ತಾಗೋದಿಲ್ಲ. ಮತ್ತೆ ಪುನಃ ನಾನು ಇನ್ನೊಮ್ಮೆ ಸಂದರ್ಭದಲ್ಲಿ ರಿಪೀಟ್ ಮಾಡ್ತೇನೆ. ಇಷ್ಟು ಸೃಷ್ಟಿ ಚಿಂತನೆ ಆಯಿತು. ಇನ್ನು ಸ್ಥಿತಿ ಚಿಂತನೆ. ಸ್ಥಿತಿಯ ಚಿಂತನೆ ಸಂದರ್ಭದಲ್ಲಿ ಇಂದ್ರಿಯಗಳು ಹೇಗೆ ತಮ್ಮ ಕೆಲಸವನ್ನು ಮಾಡ್ತವೆ ಅನ್ನೋದನ್ನು ನೋಡಬೇಕು. ಈಗ ವಾಕ್ ಇಂದ್ರಿಯದಿಂದ ನಾನು ಮಾತನಾಡ್ತಾ ಇದ್ದೇನೆ. ಆದರೆ ವಾಕ್ ಇಂದ್ರಿಯದಿಂದ ನಾನು ಮಾತನಾಡಬೇಕಾಗಿದ್ದರೆ ನನಗೆ ಶಬ್ದಗಳ ಅದರ ಅರ್ಥದ ಪರಿಚಯ ನನಗಿರಬೇಕಾಗ್ತದೆ. ಆ ಶಬ್ದಗಳ ಜ್ಞಾನ ನನಗಾಗಬೇಕಾಗಿದ್ದರೆ ಬಾಲ್ಯದಿಂದ ನಾನು ಹಿರಿಯರಿಂದ ಆ ಶಬ್ದವನ್ನು ಕೇಳಿ ನನಗೆ ಅಭ್ಯಾಸ ಇರಬೇಕು. ಹೀಗಾಗಿ ಮಾತನಾಡಬೇಕಾಗಿದ್ದರೆ, ವಾಗೇಂದ್ರಿಯದ ಕೆಲಸ ನಡೆಯಬೇಕಾಗಿದ್ದರೆ ಶ್ರೋತ್ರೇಂದ್ರಿಯದ ಸಂಬಂಧ ಮೊದಲು ಬಂದಿರಬೇಕು. ಅದರಿಂದಲೇ ವ್ಯವಹಾರದಲ್ಲಿ ಕಿವುಡಿದ್ದವರು ಸರ್ವಸಾಮಾನ್ಯವಾಗಿ ಮೂಕಿರ್ತಾರೆ, ಮೂಕಾಗಿರ್ತಕ್ಕಂಥವ್ರು ಸರ್ವಸಾಮಾನ್ಯವಾಗಿ ಕಿವುಡಾಗಿರ್ತಾರೆ. ಅಪವಾದ ಇವೆ, ಇಲ್ಲ ಅಂತ ನಾನು ಅನ್ನೋದಿಲ್ಲ. ಆ ನಂತರ ಆ ತನ್ಮಾತ್ರ ಪಂಚಮಹಾಭೂತ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ತನ್ಮಾತ್ರ, ಆ ನಂತರ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಇಂದ್ರಿಯ, ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ವಾಯು, ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಅಂತಃಕರಣ, ಇವು ಸೇರಿದಾಗ ಒಂದು ಕೆಲಸ ಆಗ್ತದೆ, ಒಂದು ಕ್ರಿಯೆ ಆಗ್ತದೆ. ನಾನು ಮಾತನಾಡ್ತಾ ಇದ್ದೇನೆ. ಈ ಮಾತನಾಡಬೇಕಾಗಿದ್ದರೆ ನನಗೆ ಶ್ರೋತ್ರೇಂದ್ರಿಯದಿಂದ ಶಬ್ದಗಳ ಪರಿಚಯ ಆಗಿದೆ. ಅಲ್ಲಿ ಸಮಾನವಾಯು ಈ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ್ದಾನೆ. ಆದರೆ ಈ ಇಂದ್ರಿಯ ಏನು ಉಚ್ಚಾರಣೆ ಮಾಡಿತ್ತು, ಅದಕ್ಕಿಂತ ಮೊದಲು ಶ್ರೋತ್ರದಿಂದ ಏನು ಗ್ರಹಣ ಮಾಡಿತ್ತು, ಇದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅಂತಃಕರಣ ಪಂಚಕದಲ್ಲಿರುವ ಚೇತನ ಅಂತೇನಿದೆ, ಆ ಚೇತನಕ್ಕೆ ಅಭಿಮಾನಿ ದೇವತೆ ರತಿಪತಿ ಕಾಮದೇವರು. ಈ ಚೇತನ ಅಂತ ಅಂತಃಕರಣ ಏನು ಮಾಡ್ತದೆ, ಪ್ರವಾಹ ರೂಪವಾದ ಜ್ಞಾನವನ್ನು ನಮಗೆ ಮಾಡಿಕೊಡ್ತದೆ. ಪ್ರವಾಹ ರೂಪ ಜ್ಞಾನ ಅಂತಂದರೆ, ಇವನು ನನ್ನ ಗೆಳೆಯ ಸುರೇಶ, ನಿನ್ನೆಯೂ ಕೂಡ ಅವನನ್ನು ನೋಡಿದ್ದೇನೆ, ಮೊನ್ನೆಯೂ ಕೂಡ ಅವನನ್ನು ನೋಡಿದ್ದೇನೆ. ಅದು ನನ್ನ ಪ್ರತ್ಯಭಿಜ್ಞಾ ಸ್ಮೃತಿಯಲ್ಲಿದೆ. ಆದರೆ ಕಣ್ಣೆದುರಿಗೆ ಬಂದ ಕ್ಷಣಕ್ಕೇನೆ ಆಗ ಆ ಕಾಲದಲ್ಲಿ ಅವನ ಜ್ಞಾನ ನನಗಾಗ್ತದೆ. ಹಿಂದಿನ ಜ್ಞಾನವೇ ಮುಂದೆ ಕಂಟಿನ್ಯೂ ಆದಾಗ ಅದಕ್ಕೆ ಪ್ರವಾಹ ರೂಪವಾಗಿರ್ತಕ್ಕಂಥ ಜ್ಞಾನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಪ್ರವಾಹ ರೂಪದ ಜ್ಞಾನದ ಜವಾಬ್ದಾರಿ ನಮ್ಮಲ್ಲಿರ್ತಕ್ಕಂಥ ಅಂತಃಕರಣದಲ್ಲಿ ಚೇತನ ಅಂತನ್ನುವ ಮನಸ್ಸಿನ ವಿಭಾಗ ಈ ಕೆಲಸವನ್ನು ಮಾಡ್ತದೆ. ಆ ಚೇತನ ಅಂತನ್ನುವ ಮನಸ್ಸಿನ ವಿಭಾಗಕ್ಕೆ ರತಿಪತಿಯಾದ ಕಾಮದೇವ ಅಭಿಮಾನಿ ದೇವತೆ. ಹೀಗಾಗಿ ಮಾತನಾಡ್ತೇನೆ, ಕೇಳಿ ಜ್ಞಾನ ಮಾಡಿಕೊಂಡಿದ್ದೇನೆ. ಅದಕ್ಕೋಸ್ಕರ ವಾಗೇಂದ್ರಿಯಕ್ಕೆ ಶ್ರೋತ್ರೇಂದ್ರಿಯದ ಸಹಾಯವಾಗಿದೆ.
ಸಮಾನವಾಯು ಇದರಲ್ಲಿ ನನಗೆ ಮುಖ್ಯ ಸಹಾಯಕನಾಗಿದ್ದಾರೆ. ಅದರ ಜೊತೆಯಲ್ಲಿ ಚೇತನ ಅಂತನ್ನುವ ಅಂತಃಕರಣದಲ್ಲಿ ಈ ವ್ಯವಹಾರ ನಡೆದಿದ್ದರಿಂದಾಗಿ ನಾನು ಎಷ್ಟು ಮಾತುಗಳನ್ನು ಆಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಪಂಚೀಕರಣ ಅಂತ ತಿಳ್ಕೊಂಡಂತಂದರೆ ಎಲ್ಲವನ್ನು ಕೂಡಿಸಿ 5 ಕೂಡಿಸಿ ಒಂದನ್ನಾಗಿ ಮಾಡೋದಕ್ಕೆ ಪಂಚೀಕರಣ ಅಂತ ತಿಳ್ಕೊಂಡಂತ ಹೇಳಿ ಅವು ಬೇರೆ ಬೇರೆ ಪ್ರಪೋರ್ಷನಟ್ಟಲ್ಲಿ ಸೇರಿಕೊಳ್ತವೆ. ಉದಾಹರಣೆಗೆ ಬಿಸಿ ಬಿಸಿ ಅನ್ನ ಬಡಿಸಿದ್ದಾರೆ ಎಲೆಯಲ್ಲಿ, ಒಳ್ಳೆ ಆಕಳ ತುಪ್ಪ ಹಾಕಿದ್ದಾರೆ, ಅದ್ರ ಜೊತೆಗೆ ಮೆಂತೆ ಹಿಟ್ಟು ಇಲ್ಲದೆ ಇದ್ರೆ ರುಚಿ ಹತ್ತದ? ಮೆಂತೆ ಹಿಟ್ಟು ಬೇಕಲ್ಲ. ಮೆಂತೆ ಹಿಟ್ಟು ಅರೆ ಮೆಂತೆ ಹಿಟ್ಟು ಕಹಿ ಯಾರು ಹಾಕೊಳ್ತಾರೆ? ಯಾರು ತಿಂತಾರೆ ರೀ? ಕಹಿಯಾದ ಮೆಂತೆ ಹಿಟ್ಟು ಯಾರು ತಿಂತಾರೆ? ಅಲ್ಲಿ ನಿಜವಾಗಿ ಮೆಂತೆ ಹಿಟ್ಟಿಲ್ಲ, ಅಲ್ಲಿ ಹೆಚ್ಚಿಗೆ ಇದ್ದದ್ದು ಕಡಲೆ ಹಿಟ್ಟು. ಕಡಲೆ ಹುರಿದು ಮಾಡಿದ ಆ ಪುಡಿಯಲ್ಲಿ ಮೆಂತೆ ಪುಡಿಯು ಮಿಕ್ಸರ್ ಆಗಿದೆ. ಅದರಲ್ಲಿ ಅರಿಶಿಣ ಪುಡಿ ಕೂಡ ಇದೆ. ಅದರಲ್ಲಿ ಕೆಲವರು ಸ್ವಲ್ಪ ಮೆಣಸು ಹಾಕಿರ್ತಾರೆ, ಸ್ವಲ್ಪ ಜೀರಿಗೆನೂ ಹಾಕಿರ್ತಾರೆ, ಉಪ್ಪು ಹಾಕಿರ್ತಾರೆ. ಅದರ ಹೆಸರು ಮೆಂತೆ ಹಿಟ್ಟು. ಯಾಕೆ? ಮೆಂತೆಯ ಏನು ಒಂದು ಆ ರುಚಿ ಇದೆ, ಅದರ ಫ್ಲೇವರ್ ಮತ್ತು ರುಚಿ ಅದರಲ್ಲಿ ಬಂದಿರ್ತದೆ, ಅದು ಅಲ್ಲಿ ಇಂಪಾರ್ಟೆಂಟ್ ಆದ್ದರಿಂದಾಗಿ ಅದಕ್ಕೆ ಮೆಂತೆ ಹಿಟ್ಟು ಅಂತ ಹೆಸರು ಬಂದಿದೆ. ಅದೇ ರೀತಿಯಾಗಿ ವಾಗೀಂದ್ರಿಯ ಮಾತನಾಡಬೇಕಾಗಿದ್ದರೆ ಶ್ರೋತ್ರದಿಂದ ನಾನು ಕೇಳಿರಬೇಕು. ಆ ವಸ್ತುವನ್ನು ಗುರುತಿಸೋದಕ್ಕೋಸ್ಕರ ಚಕ್ಷುರೇಂದ್ರಿಯ ತನ್ನ ಕೆಲಸ ಮಾಡಿರಬೇಕು. ಆ ನಂತರ ಕೆಲವು ವಸ್ತುಗಳನ್ನು ಮುಟ್ಟಿ ನಾನು ಅಭ್ಯಾಸ ಮಾಡಿಕೊಂಡಿರಬೇಕು. ಹೀಗಾಗಿ ನನ್ನ ಶ್ರೋತ್ರೇಂದ್ರಿಯ, ಚಕ್ಷುರೇಂದ್ರಿಯ, ಆನಂತರ ಜಿಹ್ವೇಂದ್ರಿಯ, ಅದರ ಜೊತೆಯಲ್ಲಿ ವಾಗೀಂದ್ರಿಯ, ಇವೆಲ್ಲವೂ ಕೂಡ ಸೇರಿದಾಗ ಒಂದು ಕೆಲಸ ಆಗಿರ್ತದೆ. ಇವುಗಳನ್ನು ಮಿಶ್ರಣ ಮಾಡಿದಾಗ ಮುಖ್ಯ ಮಾತಿಗೆ ವಾಕ್, ಆದ್ದರಿಂದ ಇದು ವಾಗೇಂದ್ರಿಯದ ಕೆಲಸ ಅಂತಂತೇಳಿ ಅದರಲ್ಲಿ ಇದೆಲ್ಲವೂ ಸೇರಿರ್ತದೆ. ಇನ್ನು ಅದೇ ರೀತಿಯಾಗಿ ನನ್ನ ಕೈ ಕೆಲಸ ಮಾಡ್ತದೆ. ಕೈ ಕೆಲಸ ಮಾಡಬೇಕಾಗಿದ್ದು ಒಂದು ವಸ್ತುವನ್ನು ಮುಟ್ತೇನೆ, ಆ ವಸ್ತುವನ್ನು ತೆಗೆದುಕೊಂಡು ಎದುರು ತೊಗೊಂಬರ್ತೇನೆ, ಪುಸ್ತಕ ತೆಗೆದುಕೊಂಡು ಬರ್ತೇನೆ. ಬೆಂಕಿಯನ್ನು ತೊಗೊಂಡು ಬರ್ತೀನಿ ನಾನು. ಬೆಂಕಿಯನ್ನು ಕೈಲಿ ಹಿಡಿದು ನೋಡ್ರಪ್ಪ ಅಂತೇಳಿ ತೋರಿಸ್ತೇನೆ? ಇಲ್ಲಲ್ಲ. ಯಾಕೆಂದರೆ ಸ್ಪರ್ಶೇಂದ್ರಿಯ ನನಗೆ ಹೆಲ್ಪ್ ಮಾಡಬೇಕು. ನನ್ನ ಕೈ ಕೆಲಸ ಮಾಡಬೇಕಾಗಿದ್ದರೆ ಸ್ಪರ್ಶೇಂದ್ರಿಯದ ಬೇಕು. ಸ್ಪರ್ಶದ ಜ್ಞಾನ ಆಗಬೇಕಾಗಿದ್ದರೆ ತ್ವಗೀಂದ್ರಿಯ ಬೇಕು. ಆ ತ್ವಗೀಂದ್ರಿಯದಕ್ಕೆ ಉದಾನವಾಗಿ ಸಹಾಯ ಮಾಡ್ತದೆ. ಇಲ್ಲಿ ಆ ವಿಷಯವನ್ನು ಧ್ಯಾನ ಮಾಡಿಕೊಡ್ತಕ್ಕಂಥ ಅಂತಃಕರಣ ಚೇತನ ಅಂದರೆ ಮನಸ್ಸು. ಈ ಮನಸ್ಸಿಗೆ ಅಭಿಮಾನಿ ಸೌಪರ್ಣಿ ಪತಿಯಾಗಿರ್ತಕ್ಕಂಥ ಗರುಡದೇವರು. ಇವರು ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತಂದರೆ ನಾನು ಮಾಡ್ತಕ್ಕಂಥ ಪ್ಲ್ಯಾನಿಂಗಿಗೆ ಸಹಾಯ ಮಾಡ್ತಾರೆ. ಮನಸ್ಸು ಸಂಕಲ್ಪ ವಿಕಲ್ಪಗಳಿಗೆ ಇದು ನಮಗೆ ಸಹಾಯಕವಾಗಿದೆ. ಇದು ನಮಗೆ ಗರುಡನಿಂದ ಈ ರೀತಿಯಾಗಿ ಆಗ್ತದೆ. ಸಂಕಲ್ಪ ಅಂದರೆ ಹೀಗೆ ಮಾಡೋಣ, ಆದರೆ ಹೀಗೆ ಮಾಡಿದರೆ ಸರಿ ಆಗ್ತದ? ಸಂಕಲ್ಪ ಜೊತೆಗೆ ವಿಕಲ್ಪವು ಪ್ರಾರಂಭವಾಗ್ತದೆ. ಇದು ಸರಿಯೋ, ಇದು ಸರಿಯೋ, ಇದು ಸರಿಯೋ, ಇದಕ್ಕೆ ವಿಕಲ್ಪ ಅಂತ ಕರೀತಾರೆ. ಸಂಕಲ್ಪ ವಿಕಲ್ಪಗಳಿಗೆ ಕಾರಣವಾದ ಮನಸ್ಸಿನಲ್ಲಿ ಯಾವಾಗ ಉದಾನವಾಯುವಿನ ಸಹಾಯದಿಂದ
ತ್ವಗೇಂದ್ರಿಯ ಸ್ಪರ್ಶೇಂದ್ರಿಯದ ಸಹಾಯ ಬಂದಾಗ ಕರ್ಮೇಂದ್ರಿಯ ಅಂತ ಅನಿಸ್ಕೊಂಡಿರ್ತಕ್ಕಂಥ ಪಾಣಿ ತನ್ನ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪಾಣಿ ಅಂತಕ್ಕಂತಹ ಇದಕ್ಕೆ ಮತ್ತೆ ದಕ್ಷ ಪ್ರಜಾಪತಿಯ ಅಭಿಮಾನಿ ದೇವತೆ, ಅದನ್ನು ಮೊದಲಿದ್ದದ್ದನ್ನು ನೆನಪಿನ ಇಟ್ಟುಕೊಳ್ಬೇಕು. ಆ ದಕ್ಷ ಪ್ರಜಾಪತಿ ಪಾಣಿಯಿಂದ ಕೆಲಸ ಮಾಡ್ತಾನೆ. ಆದರೆ ಇದಕ್ಕೆ ಜ್ಞಾನೇಂದ್ರಿಯವಾಗಿರ್ತಕ್ಕಂತಹ ತ್ವಗೇಂದ್ರಿಯ ಸ್ವಲ್ಪ ಹೆಲ್ಪ್ ಮಾಡ್ತದೆ. ಪಂಚಪ್ರಾಣಗಳಲ್ಲಿರ್ತಕ್ಕಂಥ ಉದಾನವಾಯು ಇಲ್ಲಿ ನಮಗೆ ಸಹಾಯಕವಾಗ್ತಾರೆ. ಸಂಕಲ್ಪ ವಿಕಲ್ಪ, ಇದು ತಗೊಳ್ಬೇಕು, ಇದು ತಗೊಳ್ಬಾರ್ದು, ಹಿಡಿಯಬೇಕು ಹಿಡಿಯಬಾರ್ದು, ಎತ್ತಬೇಕು ಇಡಬೇಕು, ಸಂಕಲ್ಪ ವಿಕಲ್ಪಕ್ಕೆ ಕಾರಣ ಮನಸ್ಸು ಕೂಡ ಸಹಾಯ ಮಾಡ್ತದೆ. ನೋಡಿ, ಒಂದು ಕೆಲಸ ಆಗಬೇಕಾಗಿದ್ದರೆ ಅಂತಃಕರಣ ಪಂಚಕವೂ ಸಹಾಯವೂ ಬೇಕು, ಆನಂತರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಸಹಾಯ ಬೇಕು, ಆನಂತರ ಮನಃಪಂಚಕದ ಸಹಾಯ ಬೇಕು, ಪ್ರಾಣಪಂಚಕದ ಸಹಾಯ ಬೇಕು. ಹೀಗೆ ಪ್ರತಿಯೊಂದು ಕ್ರಿಯೆಗೂ ಈ ಪಂಚಕಗಳ ಸಹಾಯ ಬೇಕು ಅಂತನ್ನೋದಕ್ಕೋಸ್ಕರ ಇದಕ್ಕೆ ಪಂಚೀಕರಣ ಅಂತಕೊಂಡು ತಿಳಿಸಿ. ಇನ್ನೊಂದು ಉದಾಹರಣೆ, ನಾನು ಕಾಲಿನಿಂದ ನಡಿತೇನೆ, ಪಾದೇಂದ್ರಿಯ. ಇದಕ್ಕೆ ಜಯಂತ ಅಭಿಮಾನಿ ದೇವತೆ. ಈ ಪಾದದಿಂದ ನಡೆಯಬೇಕಾಗಿದ್ದರೆ ಕಣ್ಮುಚ್ಚಿ ನಡೆಯೋದಿಲ್ಲ, ನಾನು ನೋಡಿ ನಡೀತೇನೆ. ಅದಕ್ಕೆ ಮನುಸ್ಮೃತಿ ಹೇಳ್ತದೆ, ದೃಷ್ಟಿಪೂತಂ ನೆಸೇತ್ ಪಾದಂ, ವಸ್ತ್ರಪೂತಂ ಜಲಂ ಪಿಬೇತ್, ಮನಃಪೂತಂ ಸಮಾಚರೇತ್ ಅಂತೇಳಿ ಮನುಸ್ಮೃತಿಯ ಒಂದು ಶ್ಲೋಕ. ನೋಡಿ ಹೆಜ್ಜೆ ನೀಡಿ, ಸೋಸಿ ನೀರನ್ನು ಕುಡಿಯಿರಿ, ವಿಚಾರ ಮಾಡಿ ಮಾತನಾಡಿ. ಈ ರೀತಿಯಾಗಿ ಮನುಸ್ಮೃತಿ ನಮಗೆ ಮಾತನ್ನು ಹೇಳ್ತಾರೆ. ಹೀಗಾಗಿ ನನ್ನ ಪಾದ ಇಂದ್ರಿಯ ಕರ್ಮೇಂದ್ರಿಯ ಕೆಲಸ ಮಾಡಬೇಕಾಗಿದ್ದರೆ ಅದಕ್ಕೆ ಚಕ್ಷುರೇಂದ್ರಿಯ ಸಹಾಯ ಮಾಡಬೇಕು. ಹೆಜ್ಜೆ ಇಲ್ಲಿ ತಗ್ಗಿದೆ, ಇಲ್ಲಿ ದಾಟು, ತಗ್ಗಿಲ್ಲ, ಆರಾಮಾಗಿ ನಡೆ. ಈ ರೀತಿಯಾಗಿರ್ತಕ್ಕಂಥ ನನಗೆ ಆಗ ಚಕ್ಷುರೇಂದ್ರಿಯ ಸಹಾಯ ಮಾಡಬೇಕು. ಚಕ್ಷುರೇಂದ್ರಿಯಗೆ ಸಹಾಯಕವಾಗಿರ್ತಕ್ಕಂಥ ಪ್ರಾಣಪಂಚಕ ವ್ಯಾನ. ಇಲ್ಲಿ ವಿವೇಕ ಇದ್ದದರಿಂದಾಗಿ ಮನಃಪಂಚಕದಲ್ಲಿರ್ತಕ್ಕಂತಹ ಬುದ್ಧಿ ನಮಗೆ ಸಹಾಯವನ್ನು ಮಾಡ್ತದೆ. ಯಾಕೆ? ಬುದ್ಧಿಯ ಅಭಿಮಾನಿ ಶೇಷದೇವರು ನಿಶ್ಚಿತವಾದ ಜ್ಞಾನ ಕೊಡ್ತಾರೆ. ನಾನು ಕಾಲು ಇಡಲೇಬೇಡ ವಿಚಾರ ಮಾಡಿ ಕಾಲು ಇಡ್ತೇವೆ. ಒಮ್ಮೆ ನಿಶ್ಚಯ ಮಾಡಿ ನಡೀತದೆ, ಸಮತಲ ಇದೆ, ನಡೀತಾ ಹೋಗೋಣ. ಸ್ವಲ್ಪ ಇಲ್ಲಿ ಎಡಬಾರದು ಅಂತೇಳಿ ಸ್ವಲ್ಪ ಕಾಲು ಎತ್ತಿಡ್ತೇವೆ. ತಗ್ಗಿದೆ, ಜಿಗಿಬೇಕು. ಕ್ರಿಯೆಗಳಿಗೆ ಬೇಕಾದ ಮನಸ್ಸಿನ ಸಹಾಯವೂ ಬೇಕು, ಪ್ರಾಣಗಳ ಸಹಾಯವೂ ಬೇಕು, ಕರ್ಮೇಂದ್ರಿಯ ಸಹಾಯವೂ ಬೇಕು, ಜ್ಞಾನೇಂದ್ರಿಯದ ಸಹಾಯವೂ ಬೇಕು, ಅಭಿಮಾನಿಯ ಸಹಾಯವೂ ಬೇಕು, ಆನಂತರ ಅಲ್ಲಿರ್ತಕ್ಕಂಥ ತನ್ಮಾತ್ರಗಳ ಸಹಾಯವೂ ಬೇಕು. ನೋಡಿ, ದೇವರು ನಮಗೆಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬರೀ ಕಣ್ಣು ಕೊಟ್ಟಿದ್ರೆ ನೋಡ್ಲಿಕ್ಕೆ ಆಗ್ತಿತ್ತ? ಇಲ್ಲ. ಜ್ಞಾನೇಂದ್ರಿಯ ಜೊತೆ ಕರ್ಮೇಂದ್ರಿಯ ತನ್ಮಾತ್ರ ಪಂಚಮಹಾಭೂತ ಅಲ್ಲಿರ್ತಕ್ಕಂಥ ಪ್ರಾಣಪಂಚಕ, ಅಲ್ಲಿರ್ತಕ್ಕಂತಹ ಮನಃಪಂಚಕದ ಸಹಾಯ ಬೇಕೇ ಬೇಕು. ಇವು 5 ಸೇರಿದಾಗ ಒಂದು ಕ್ರಿಯೆ ನಡೀತದೆ. ಇದೇ ಭಗವಂತನ ಸ್ಥಿತಿ ಚಿಂತನೆ. ಪರಮಾತ್ಮ ಒಂದಕ್ಕೊಂದು ಸಂಬಂಧ ಇಟ್ಟು ನಮಗೇನು ಉಪಕಾರ ಮಾಡಿದ್ದಾನೆ. ಇದನ್ನು ನೆನೆಸುವುದೇ ಇದಕ್ಕೆ ಇಂದ್ರಿಯ ವ್ಯಾಪಾರ ಚಿಂತನ ಅಂತ ತಿಳ್ಕೊಂಡಂತೇಳಿ ಹೆಸರು. ಪರಮಾತ್ಮ ಎಷ್ಟು ಉಪಕಾರ ಮಾಡ್ತಾ ಇದ್ದೀಯಪ್ಪ ನೀನು. ಒಂದಕ್ಕೊಂದು ಸಂಬಂಧ ಹಚ್ಚಿ ಅವುಗಳಿಗೆ ಕನೆಕ್ಷನ್ ಕೊಟ್ಟು ನಮ್ಮ ಮೇಲೆ ಎಷ್ಟು ಪರಮೋಪಕಾರ ಮಾಡ್ತಾ ಇದ್ದೀವಿ ಭಗವಂತ.
ಅಂತನ್ನೋದನ್ನು ನೆನಪಬೇಕು. ಮಾತನಾಡುವಾಗ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಶ್ರೋತ್ರೇಂದ್ರಿಯ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ತನ್ಮಾತ್ರ, ಶಬ್ದ, ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ವಾಯು, ಸಮಾನ ವಾಯು, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಚೇತನ ಅಂತನ್ನುವ ಅಂತಃಕರಣ ನೆನೆಸ್ಬೇಕಲ್ಲ. ಕೈಯಿಂದ ಕೆಲಸ ಮಾಡುವಾಗ ಸ್ಪರ್ಶ ಅಂತಿಕೊಂಡಂತನ್ನೋ ತನ್ಮಾತ್ರ, ತ್ವಕ್ ಅಂತಕ್ಕಂಥ ಜ್ಞಾನೇಂದ್ರಿಯ, ಉದಾನವಾಯು ಅಂತಿಕೊಂಡಿರ್ತಕ್ಕಂತಹ ಪ್ರಾಣಪಂಚಕ, ಮನಸ್ಸು ಅಂತಕ್ಕಂಥ ಅಂತಃಕರಣ ಪಂಚಕದ ಸಹಾಯ ನಮಗೆ ಬೇಕಾಗ್ತದೆ. ಇದನ್ನು ಒಟ್ಟುಗೂಡಿಸಿ ನನ್ನ ಕಡೆಯಿಂದ ಕ್ರಿಯೆ ಮಾಡಿಸ್ತಾ ಇದ್ದಾನಲ್ಲ ಭಗವಂತ, ಎಷ್ಟು ಉಪಕಾರ ಮಾಡಿದ್ದಾನ. ಇದರಲ್ಲಿ ಒಂದನ್ನಾದರೂ ಕೊಟ್ಟಿರದೇ ಇದ್ದರೆ ಯಾಕೆ ಎಷ್ಟೋ ಸಲ ವಿಚಾರ ಬರ್ತದೆ, 24 ತತ್ವಗಳು ಯಾಕೆ ಬೇಕು? ಯಾಕೆ ಬೇಕು? ಒಂದು ತತ್ವ ಇನ್ನೊಂದು ತತ್ವದ ಸಹಾಯವಿಲ್ಲದೆ ಸೃಷ್ಟಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೋಸ್ಕರ ಬೇಕು. ಪಾದದ ಕೆಲಸ ನಡೆಸಬೇಕಾಗಿದ್ದರೆ ಆಗ ಅಲ್ಲಿ ಚಕ್ಷುರೇಂದ್ರಿಯದ ಕೆಲಸ ನಡೀಬೇಕು. ರೂಪದ ಕಾರ್ಯ ನಡೆಸ ಅಂತಕ್ಕಂಥ ತನ್ಮಾತ್ರದ ಕೆಲಸ ನಡೀಬೇಕು. ಅಲ್ಲಿ ವ್ಯಾನವಾಯುವಿನ ಸಹಾಯ ಬೇಕು. ಅದರ ಜೊತೆಗೆ ಅಂತಃಕರಣ ಪಂಚಕದಲ್ಲಿದ್ದ ಬುದ್ಧಿಯ ಸಹಾಯವು ನಮಗೆ ಬೇಕಾಗ್ತದೆ. ಇನ್ನು ನಾವು ಶರೀರದಲ್ಲಿರ್ತಕ್ಕಂಥ ಮಲ ವಿಸರ್ಜನೆಯನ್ನು ಮಾಡ್ತೇವೆ, ಬೇಡಾದ ಪದಾರ್ಥಗಳನ್ನು ಮಲ ವಿಸರ್ಜನೆ ಅಂತ ಕರಿತೇವೆ. ಅದಕ್ಕೆ ಅಭಿಮಾನಿ ದೇವತೆ ಸೂರ್ಯ. ಮಿತ್ರ ನಾಮಕನಾದ ಸೂರ್ಯ. ಆದರೆ ಪದಾರ್ಥ ಪೂರ್ತಿ ಕೆಳಗೆ ಹೋಗಬೇಕಾಗಿದ್ದರೆ ಅದು ಗಟ್ಟಿಯಾಗಿದ್ದರೆ ಶರೀರದಿಂದ ಹೊರಗೆ ಬರೋದಿಲ್ಲ, ಅದು ತೆಳುವಾಗಬೇಕು. ರಸದಲ್ಲಿ ರಸಭಾಗ ಸೇರಿಸ್ಕೊಳ್ಬೇಕು. ರಸ ಅಂತನೂ ತನ್ಮಾತ್ರ ಅದರಲ್ಲಿ ಜೊತೆಲಿರಬೇಕು. ರಸ ತನ್ಮಾತ್ರ ಇದೆ ಅಂತಿಕೊಂಡಂತಂದ ಮೇಲೆ ಯಾವುದನ್ನು ನಾವು ವಿಸರ್ಜನೆ ಮಾಡ್ತೇವೆ ಮೊದಲು ಅದು ಇಂಟೇಕ್ ಆಗಬೇಕಲ್ಲ, ಅಲ್ಲಿ ಜಿವೇಂದ್ರಿಯದ ಸಹಾಯ ಬೇಕು. ಜಿವೇಂದ್ರಿಯ ವಿಚಾರ ಮಾಡ್ತೀನಿ, ತಿನ್ನಬೇಕು ತಿನ್ನಬಾರ್ದು ಅಂತ ತಿಳ್ಕೊಂಡಂತೆ. ನೋಡಿ, ವಾಯುವಿನ ಕೆಲಸ ಆಗಬೇಕಾಗಿದ್ದರೆ ರಸ ತನ್ಮಾತ್ರೆಯ ಜೊತೆಯಲ್ಲಿ ಜಿವೇಂದ್ರಿಯದ ಸಹಾಯ ಕೂಡ ಇದೆ. ಆದರೆ ಇವತ್ತಿನ ದಿವಸದಲ್ಲಿ ನಾವು ಜಿವೇಂದ್ರಿಯದ ಸಹಾಯ ಪಡಿತಾ ಇಲ್ಲ. ಏನು ಬೇಕಾದ ತಿಂತೇವೆ. ಎಲ್ಲ ಪಾರ್ಟಿಗಳಲ್ಲಿ ಒಂದು ನಿಯಮ ಇದೆ, ನಾವು ಮಾಡ್ಕೊಂಡಿದ್ದಾರೆ ಈಗ ಜನ. ಪಾರ್ಟಿಯಲ್ಲಿ ಊಟ ಆದ ಕ್ಷಣಕ್ಕೇನೆ ಐಸ್ ಕ್ರೀಮ್ ತಿನ್ನಬೇಕು. ಅದಲ್ಲಂತೂ ಹೋಟೆಲ್ಗೆ ಹೋದಂಥವ್ರು ಹೇಳ್ತಾರೆ, ಏನ್ರಿ ಎಲ್ಲ ಆದ್ಮೇಲೆ ಚಲೋ ಐಸ್ ಕ್ರೀಮ್ ತಿಂದು ಬಂದಿವೆ ಅಂತ. ನೀವು ಐಸ್ ಕ್ರೀಮ್ ತಿಂದು ಬಂದಿರಲ್ಲ, ಅದರ ಜೊತೆಗೆ ಕ್ಯಾನ್ಸರ್ ತೊಗೊಂಡು ಬಂದಿದ್ದೆ. ಆಯುರ್ವೇದದಲ್ಲಿ ಹೇಳ್ತಾರೆ, ವಿರುದ್ಧ ಪದಾರ್ಥಗಳನ್ನು ಏಕಕಾಲದಲ್ಲಿ ಸ್ವೀಕರಿಸಬಾರದು ಅಂತ ತಿಳ್ಕೊಂಡಂತೆ. ನೀವು ಯಾವಾಗ ಆಹಾರ ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತೀರಿ ಆಗ ಕನೆಕ್ಷನ್ ನಮ್ಮ ಉದರದಲ್ಲಿರ್ತಕ್ಕಂಥ ಜಠರಾಗ್ನಿ ಅಂತ ಏನಿದೆಯಲ್ಲ ಅದು ಪ್ರಜ್ವಲಿತವಾಗ್ತದೆ. ಯಾಕೆ? ತಿಂದ ಪದಾರ್ಥವನ್ನು ಜೀರ್ಣ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಊಟ ಆದ ಮೇಲೆ 1 ಗಂಟೆ ನೀರನ್ನು ಕೂಡ ಘಟ ಕುಡಿಯಬಾರ್ದು. ಯಾಕೆ? ಅಗ್ನಿ ಆರಬಾರ್ದು. ಅಂಥದ್ದು ಐಸ್ ಕ್ರೀಮ್ ತಿಂದರೆ ಅಗ್ನಿ ಆರಿ ಹೋಗ್ಬಿಡ್ತಾರೆ, ಪದಾರ್ಥ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗದೆ ಇದ್ದರೆ ಅಮಾಂಶ ಇರ್ತದೆ. ಅಮಾಂಶ ಉಳಿತು ಅಂತ ತಿಳ್ಕೊಂಡಂತಂದರೆ ಅಲ್ಲಿ ಅನೇಕ ರೀತಿಯಾಗಿರುವಂಥ ಬ್ಯಾಕ್ಟೀರಿಯಾಗಳು, ಬ್ಯಾಡ್ ಬ್ಯಾಕ್ಟೀರಿಯಾಗಳ ಉತ್ಪತ್ತಿ ಆಗ್ತದೆ. ಅದರಿಂದ ಲೂಸ್ ಮೋಷನ್ನು ಮತ್ತು ಡಿಸೆಂಟ್ರಿ, ಪಿಸೆಂಟ್ರಿ ಇತ್ಯಾದಿಗಳು ಪ್ರಾರಂಭವಾಗ್ತವೆ. ಅದೇ ಇನ್ನೊಂದು ರೋಗಕ್ಕೆ ಕಾರಣೀಭೂತವಾಗ್ತದೆ. ಅದಕ್ಕೋಸ್ಕರವೇ ನಮ್ಮ ಶರೀರದಲ್ಲಿ ಬೇಕಾದದ್ದು ಉಳಿಯೋದು, ಬೇಡಾದದ್ದು ಹೋಗಬೇಕು ಅಂತಿಕೊಂಡಂತ ಇಚ್ಛೆ ಇದ್ದರೆ
ವಿಚಾರ ಮಾಡಿ ಆಹಾರವನ್ನು ಬಾಯಲ್ಲಿ ಹಾಕ್ಕೊಳ್ಬೇಕು. ಕಸ ತುಂಬಿಕೊಳ್ಬಾರ್ದು. ದಿನಾಲು ಕರಿದು ತಿನ್ನೋದು ಅಂತಂದರೆ ಕಸ ತುಂಬಿಕೊಂಡಂತೆ. ಹಿಂದಿನ ಕಾಲದಲ್ಲಿ ಕರಿದ ಪದಾರ್ಥ ಪಂಚಪಕ್ವಾನ ಹುಣ್ಣಿಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಮನೆಯಲ್ಲಿ ಹಬ್ಬ ಇದ್ದರೆ ಆಗ್ತಿತ್ತು, ದಿನಾಲು ಆಗ್ತಿರ್ಲಿಲ್ಲ. ಈಗ ದಿನಾಲು ಬ್ರೆಡ್ ಮತ್ತೇನು ವಡಾಪಾವ್ ಬೇಕು, ಈಗ ದಿನಾಲು ಹಪ್ಪಳ ಬೇಕು, ದಿನಾಲು ಮತ್ತೇನು ಬೇಕು. ಯಾರು ಹೇಳಿದ್ದಾರೆ ಇಷ್ಟು ಎಣ್ಣೆ ತಿನ್ಲಿಕ್ಕೆ? ಯಾರು ಹೇಳಿದ್ದಾರೆ? ಇರಲಿ, ಅದೆಲ್ಲ ಮತ್ತು ಆ ವಿಚಾರ ಮಾಡೋದು ಭಾಳ ದೊಡ್ಡ ವಿಚಾರ ಆಯಿತು ನೋಡಿ. ಆಗ ದಿವ್ಯೇಂದ್ರಿಯದ ಸಹಾಯ ಬೇಕು. ಮತ್ತು ಆ ಪದಾರ್ಥ ಹೊರಗೆ ಹೋಗ್ಬೇಕಾದ್ರೆ ಅಪಾನವಾಯು ಸಹಾಯ ಬೇಡವಾ? ಅಪಾನವಾಯುನ ಸಹಾಯ ಕೊಡಬೇಕು ಅಲ್ಲ? ಈ ರೀತಿಯಾಗಿರ್ತಕ್ಕಂಥ ಇದಕ್ಕೆ ಅಂತಃಕರಣ ಪಂಚಕದಲ್ಲಿ ಚಿತ್ತ ನಮಗೆ ಸಹಾಯವನ್ನು ಮಾಡ್ತದೆ. ಚಿತ್ತಕ್ಕೆ ಇಂದ್ರದೇವರು, ಶಚಿ ಸಹಿತರಾದಂಥ ಇಂದ್ರದೇವರು ಅಭಿಮಾನಿ ದೇವತೆಗಳಾಗಿದ್ದಾರೆ. ಅವ್ರೇನು ಮಾಡ್ತಾರೆ ಅಂತ ತಿಳ್ಕೊಂಡಂತಂದರೆ ಸ್ಮರಣಕ್ಕೆ ಅಭಿಮಾನಿ ದೇವತೆ. ತಿನ್ನಬೇಕಾದ್ರೆ ಸ್ಮರಣ ಬೇಕು. ಒಂದಕ್ಕೊಂದು ಸಂಬಂಧ ಹೇಗಿದೆ ನೋಡಿಕೊಳ್ಳಿ. ನಾನು ತಿನ್ನಬೇಕಾಗಿದ್ದರೆ ನನಗೆ ನೆನಪು ಬೇಕು. ಏನರ್ಥ? ಹೌದು, ಈ ಪದಾರ್ಥ ನನಗೆ ಅಲರ್ಜಿ ಇದೆ, ಈಗ ನನಗೆ ಕೆಮ್ಮಿದೆ, ತಂಪು ಪದಾರ್ಥ ನಾನು ತೆಗೆದುಕೊಳ್ಬಾರ್ದು, ಮೊಸರು ತಿನ್ನಬಾರ್ದು. ನಿಜವಾಗಿ ಮೊಸರು ಉಷ್ಣ, ಆ ಮಾತು ಬೇರೆ, ಜೀರ್ಣ ಆಗಲಿಕ್ಕೆ ಕಠಿಣ. ನಾನೀಗ ಡಯಾಬಿಟಿಸ್ ಇದೆ, ಅದಕ್ಕೋಸ್ಕರ ನಾನು ಸಿಹಿ ತಿನ್ನಬಾರ್ದು. ಈ ರೀತಿಯಾಗಿರ್ತಕ್ಕಂತಹ ಸ್ಮೃತಿ ನನಗೆ ಇರಬೇಕು. ಏನು ಬೇಕಾದ ತಿಂತೇನೆ ಅಂತಕೊಂಡು ಇದು ನನಗೆ ಸರಿ ಹೋಗ್ತದೆ, ಸರಿ ಹೋಗೋದಿಲ್ಲ. ನನ್ನ ಪ್ರಕೃತಿ ಚಿತ್ತ ವಾತ ಪ್ರಕೃತಿಯೋ ಪಿತ್ತ ಪ್ರಕೃತಿಯೋ ಆನಂತರ ಕಫ ಪ್ರಕೃತಿಯೋ ವಿಚಾರ ಮಾಡಿ ಆ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳ ಮಾಡಬೇಕು. ಇದಕ್ಕೋಸ್ಕರ ನಮಗೆ ಬೇಕು ಶಚೀಪತಿ ಇಂದ್ರ, ಸ್ಮೃತಿಗೆ ಅಭಿಮಾನಿ ದೇವತೆ. ಆನಂತರ ಈ ಪದಾರ್ಥ ಹೊರಗೆ ಹೋಗೋದಕ್ಕೋಸ್ಕರ ನಮಗೆ ಸಹಾಯ ಬೇಕು, ಅಪಾನವಾಯುವಿನ ಸಹಾಯ ಬೇಕು. ಆದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನಿರ್ಧಾರ ಮಾಡೋದಕ್ಕೋಸ್ಕರ ಜಿವ್ವೆಯ ಸಂದರ್ಭ, ಆ ಜೊತೆಗೆ ರಸತನ್ಮಾತ್ರದ ಸಹಾಯ ಬೇಕು. ಆಗ ಪಾಯು ಅಂತಕ್ಕಂಥ ಕರ್ಮೇಂದ್ರಿಯ ತನ್ನ ಕೆಲಸವನ್ನು ಮಾಡ್ತದೆ. ಆ ನಂತರ ಇನ್ನು ಉಪಸ್ಥ, ಸ್ವಯಂಭೂಮನು ಇದಕ್ಕೆ ಅಭಿಮಾನಿ ದೇವತೆ. ಉಪಸ್ಥ ಇದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಉಪಸ್ಥದ ಕ್ರಿಯೆಯಿಂದ ಆನಂದದ ಅನುಭವ ಆಗ್ತದೆ ಅಂತ ತಿಳ್ಕೊಂಡಂತೆ. ಒಂದು ದೇಹ ಸಂಬಂಧದ ಸಂದರ್ಭ, ಇನ್ನೊಂದು ಶರೀರದಲ್ಲಿ ಮೂತ್ರ ವಿಸರ್ಜನೆ ಆಗದೇ ಇದ್ದರೆ ಪೀಡೆ ಆಗ್ಲಿಕ್ಕೆ ಚಾಲು ಆಗ್ತದೆ. ಸರಿಯಾದ ಕಾಲದಲ್ಲಿ ಮೂತ್ರ ವಿಸರ್ಜನೆ ಅಂತ ಅನ್ನೋದೇನು, ಬೇಡಾದ ಪದಾರ್ಥಗಳನ್ನು ಹೊರಗೆ ಹಾಕೋದು ಅಂತ ಅರ್ಥ. ನಮ್ಮ ಶರೀರಕ್ಕೆ ಯಾವ್ದು ಬೇಡವೋ ಹೊರಗೆ ಹಾಕೋದು. ಅದಕ್ಕೋಸ್ಕರ ನಮ್ಮ ಕಿಡ್ನಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇರಲಿ, ಅದಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥದ್ದು ತನ್ಮಾತ್ರ ಗಂಧ. ಊಟ ಮಾಡುವಾಗ ನಮ್ಮ ಪಾಚನ ಶಕ್ತಿ ಜಾಗೃತ ಆಗಬೇಕಾಗಿದ್ದರೆ ಒಳ್ಳೆ ಆ ಬಾಸ್ಮತಿ ಅನ್ನದ ಘಮ ವಾಸನೆ ಬರ್ತಿರಬೇಕು. ಅದರ ಜೊತೆಯಲ್ಲಿ ಒಳ್ಳೆ ಆಕಳ ತುಪ್ಪದ ವಾಸನೆ ಬರಬೇಕು, ಸಾರಿನ ವಾಸನೆ ಬರಬೇಕು. ಹುಳಿಯ ವಾಸನೆ ಬೇರೆ, ಹುಳಿಯ ಪರಿಮಳ ಬೇರೆ, ಸಾರಿನ ಪರಿಮಳ ಬೇರೆ. ಆನಂತರ ಚಿತ್ರಾನ್ನದ ಪರಿಮಳ ಬೇರೆ. ಯಾಕೆ? ಆ ಪರಿಮಳವೇ ನಮ್ಮಲ್ಲಿರ್ತಕ್ಕಂಥ ಆ ವಸ್ತುಗಳನ್ನು ಸ್ವೀಕಾರ ಮಾಡುವ ಆ ಇಂದ್ರಿಯಗಳನ್ನು ಜಾಗೃತಗೊಳಿಸ್ತದೆ. ತಿಂದ ಆಹಾರ
ಅದು ರಕ್ತವಾಗ್ತದೆ. ಆದರೆ ರಕ್ತದಲ್ಲಿ ದಿರ್ತಕ್ಕಂಥ ದೂಷಿತ ಭಾಗವನ್ನು ದೂರ ಮಾಡುವ ನಮ್ಮ ಜಠರ, ನಮ್ಮ ಕಿಡ್ನಿ ಅದನ್ನು ಶೋಷಣೆ ಮಾಡಿ ಬೇಡಾಗಿರ್ತಕ್ಕಂಥ ಪದಾರ್ಥವನ್ನು ಉಪಸ್ಥೇಂದ್ರಿಯದಿಂದ ಹೊರಗೆ ಹಾಕ್ತದೆ. ಆದ್ದರಿಂದಾಗಿ ಈ ಒಂದು ವಿಸರ್ಜನೆ ಆನಂದ ಅಂತಿಕೊಂಡಂತೇನಿದೆ, ಇದಕ್ಕೆ ಗಂಧ ಅಂತಿಕೊಂಡಂತನ್ನುವ ತನ್ಮಾತ್ರದ ಸಹಾಯ ಬೇಕು. ಗಂಧದ ಜ್ಞಾನವಾಗಬೇಕಾದ ನಾಸಿಕೇಂದ್ರಿಯ ಬೇಕು. ಈ ನಾಸಿಕೇಂದ್ರಿಯಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಗಂಧ ಕೊಡತಕ್ಕಂಥ ಪ್ರಾಣರೂಪಿಯಾದ ಪರಮಾತ್ಮನ ವಾಯುದೇವರ ಸಹಾಯ ಬೇಕು. ಆನಂತರ ಅಹಂಕಾರ ಅಂತಿಕೊಂಡಂತಕ್ಕಂತಹ ಮನಃಪಂಚಕದ ಸಹಾಯವೂ ನಮಗೆ ಬೇಕು. ಈ ಅಹಂಕಾರಕ್ಕೆ ಅಭಿಮಾನಿ ದೇವತೆ ರುದ್ರದೇವರು. ಅಹಂಕಾರ ಮನಃಪಂಚಕದ ಅಹಂಕಾರಕ್ಕೆ ಅಭಿಮಾನಿ ದೇವತೆ ರುದ್ರದೇವರು. ಈ ರುದ್ರದೇವರು ಏನು ಮಾಡ್ತಾರೆ ಅಂತಿಕೊಂಡಂತಂದರೆ ವಿಚಿತ್ರ ನೋಡಿ, ಸ್ವಾತಂತ್ರ್ಯ ಅಸ್ವಾತಂತ್ರ್ಯದ ಜ್ಞಾನ ಮಾಡಿಕೊಡ್ತಾರೆ. ಆಹಾರವನ್ನು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು, ಸರಿಯಾದ ರಕ್ತದ ಉತ್ಪತ್ತಿ ಆಗಬೇಕು, ಲಿವರ್ ಕಿಡ್ನಿ ಇತ್ಯಾದಿಗಳು ತಮ್ಮ ಕೆಲಸ ಸರಿಯಾಗಿ ಮಾಡಬೇಕು. ಇದೆಲ್ಲ ಆಗಬೇಕಾಗಿದ್ದರೆ ನಮ್ಮ ಊಟ ಒಂದು ಯಜ್ಞ ಆಗಬೇಕು. ಯಜ್ಞ ಅಂತಿಕೊಂಡಂತ ಅನ್ನೋ ರೀತಿಯಿಂದ ಊಟ ಮಾಡಿದರೆ ಅದು ಆರೋಗ್ಯಕ್ಕೆ ಕಾರಣೀಭೂತವಾಗ್ತದೆ. ನಮ್ಮ ಸ್ವಾಮಿಗಳನ್ನು ನೋಡಿದ್ದೀರಲ್ಲ, ಎಷ್ಟು ಸಂಚಾರ ಮಾಡ್ತಾರೆ, ಎಷ್ಟು ಜನರಿಗೆ ಮುದ್ರೆ ಕೊಡ್ತಾರೆ, ಎಷ್ಟು ಜನರಿಗೆ ಪಾದಪೂಜೆ ಮಾಡಿಸ್ಕೊಳ್ತಾರೆ. ಮುಖದಲ್ಲಿ ದಣಿವು ಇಲ್ಲ. ಯಾಕೆ? ಅವರು ಆಹಾರ ಸ್ವೀಕಾರ ಮಾಡೋದು ಯಜ್ಞ ಅಂತ ಕೊಂಡು ಸ್ವೀಕಾರ ಮಾಡ್ತಾರೆ. ಹೌದ್ರಿ, ನಾವು ಊಟ ಮಾಡೋದು ಯಜ್ಞ, ಇದು ಭೋಜನ ಯಜ್ಞ. ಅದನ್ನು ನಾವು ನೆನಪು ಇಟ್ಕೊಳ್ಬೇಕು. ಯಾಕೆ ಅಂತಕೊಂಡಂತಂದರೆ ಅದಕ್ಕೆ ನಮ್ಮಲ್ಲಿ ನಾವು ಊಟಕ್ಕೆ ಕೆಳಗೆ ಕೂತ್ಕೊಳ್ಬೇಕು ಅಂತಿದೆ. ಯಾಕೆ? ಹೋಮದ ಕುಂಡ ಇರ್ತದಲ್ಲ, ಸ್ಥಂಡಿಲವೋ ಕುಂಡಲ ಹೋಮದ ಕುಂಡ ಅಂತಿಕೊಂಡಂತ ಇರ್ತದೆ, ಅದು ನೆಲಕ್ಕೆ ಸ್ಪರ್ಶವಾಗಬೇಕು. ಈಗೆಲ್ಲ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಹೋಮ ನಡೀತದೆ. ಯಾಕೆಂದರೆ ಆ ರೀತಿ ಅನಿವಾರ್ಯ ಅದು. ಆದರೆ ನಿಜವಾಗಿ ಅದು ಬರೋದಿಲ್ಲ, ಭೂಮಿ ಸ್ಪರ್ಶ ಬೇಕು. ಆನಂತರ ಅದರ ಮೇಲೆ ಒಂದು ಎಲೆ ಬೇಕು. ತಾಟಲ್ಲ, ತಟ್ಟೆ ಅಲ್ಲ, ಎಲೆ. ಅದರಲ್ಲಿ ಮುತ್ತಲೆ ಎಲೆ ಶ್ರೇಷ್ಠ, ಬಾಳೆ ಎಲೆ ಸೆಕೆಂಡರಿ. ಏಕೆ? ಅದರಲ್ಲಿದ್ದ ಲೈನ್ಗಳು ಅಂತೇನಿವೆ, ಇದೇ ತಂಡಿಲದಲ್ಲಿ ಬರೆಯುವ ಲೈನ್ಗಳು. ಅಲ್ಲಿ ಅಜಾದಿ 51 ದೇವತೆಗಳ ಸ್ಮರಣೆ ಮಾಡುತ್ತಾ ಇದರಲ್ಲಿ ಇಲ್ಲದೇ ಇದ್ದರೆ, ತಟ್ಟೆಯಲ್ಲಿ ಊಟ ಮಾಡೋದಿದ್ದರೆ ಬೆಳ್ಳಿ ತಟ್ಟೆ ಮಾಡಿಕೊಳ್ಳಿ. ಆದರೆ ಬೆಳ್ಳಿ ತಟ್ಟೆ ಮರುದಿವಸವೂ ಕೂಡ ಅದು ನಿರ್ಮಾಲ್ಯವಾಗಬಾರದು ಅಂತಿದ್ದರೆ ಅದರ ಮಧ್ಯೆಲ್ಲೊಂದು ಸ್ವಲ್ಪ ಬಂಗಾರದ ಒಂದು ತುಂಡ ಅಂಟಿಕೊಂಡಿರಬೇಕು. ಬಂಗಾರದ ಪಾತ್ರೆಗೆ ನಿರ್ಮಾಲ್ಯ ಇಲ್ಲ, ನಿರ್ಮಾಲ್ಯತನ ಬರೋದಿಲ್ಲ. ಆ ತಟ್ಟೆಯಲ್ಲಿ ಮೊದಲು ತುಪ್ಪ ಹಾಕಿ ಆನಂತರ ಎಡದಿಂದ ಬಲಕ್ಕೆ ಒಂದು ಗೆರೆ ಎಳೆಯಿರಿ. ಅದರ ಮೇಲೆ ಈ ಎಂಡಿಗೊಂದು ಗೆರೆ, ಈ ಎಂಡಿಗೊಂದು ಗೆರೆ, ಮಧ್ಯದಲ್ಲಿ 3 ಗೆರೆ ತುಪ್ಪದಿಂದ. ಆಮೇಲೆ ಅನ್ನ ಬಡಿಸ್ಕೊಂಡು ಊಟ ಮಾಡಿ. ಆಗ ಅದು ಹೋಮವಾಗ್ತದೆ. ನೀನು ಊಟ ಮಾಡುವ ಸ್ಟೀಲ್ ತಟ್ಟೆ, ಆ ನಂತರ ಈಗೇನು ಸಿರಾಮಿಕ್ ಬಂದಿವೆ, ಇದು ಯಾವುದು ಹೋಮ ಆಗೋದಿಲ್ಲ, ಭೋಜನ ಯಜ್ಞ ಆಗೋದಿಲ್ಲ. ಶ್ರೇಷ್ಠ ಎಲೆ ಇಲ್ಲ, ಸಿಗೋದಿಲ್ಲ, ಭಾಳ ಕಷ್ಟ. ಬೆಳ್ಳಿ ತಟ್ಟೆ, ಸ್ಟೀಲ್ ತಟ್ಟೆಲ್ಲಿ ಊಟ ಮಾಡಬೇಡಿ. ಯಾಕೆ? ಅದು ಸ್ಟೀಲ್, ಇದು ಕಬ್ಬಿಣ ಅಂದರೆ ಕಲಿ.
ಕಲಿಯ ಸಂಪರ್ಕದಿಂದ ಊಟ ಮಾಡಿದರೆ ನಮ್ಮ ಮನಸ್ಸು ಎಷ್ಟು ದೂಷಿತವಾಗ್ಬೋದು ಕಲ್ಪನೆ ಮಾಡಿಕೊಳ್ಳಿಲ್ಲ. ಕಲಿಯ ಸಂಪರ್ಕ ಮಾಡ್ಕೊಳ್ಬೇಕಾ ನಾವು? ಸ್ಟೀಲಿದು ಮೂಲ ಧಾತು ಕಬ್ಬಿಣವೇ, ಐರನ್. ಅದಕ್ಕೆ ಜಂಗುಗಟ್ಟಬಾರದು ಅಂತಕೊಂಡು ಕೆಲವು ಕೆಮಿಕಲ್ ಇದನ್ನು ಸಂಸ್ಕಾರ ಮಾಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ಯಜ್ಞ ಅಂತಿಕೊಂಡು ನಂತರ ಸುತ್ತಲೂ ಪರಿಟೇಚನ ಮಾಡ್ತೇವೆ, ಸುತ್ತಲೂ ನೀರು ಹಾಕ್ತೇವೆ. ಯಾಕೆ? ಹೋಮಕುಂಡಕ್ಕೆ ಪರಿಟೇಚನ ಪರಿಸ್ತರಣ ಅಂತ ವಿಧಾನ ಇದೆ, ಅದಕ್ಕೆ ಪರಿಟೇಚನ ಮಾಡ್ತೇವೆ, ಗಾಯತ್ರಿ ಮಂತ್ರ ಹೇಳ್ತಾ. ಆನಂತರ ಭೋಜನ ಯಜ್ಞ ಮತ್ತು ವಾಸ್ತು ಯಜ್ಞ, ಈ ಯಜ್ಞಗಳಿಗೆ ಆರಂಭದಲ್ಲಿ ಬಲಿದಾನ, ಉಳಿದ ಕಡೆ ಹೋಮ ಆದ ಮೇಲೆ ಬಲಿದಾನ, ವಾಸ್ತುಶಾಂತಿಯಲ್ಲಿ ಮೊದಲು ಬಲಿದಾನ, ಆನಂತರ ವಾಸ್ತು ಹೋಮ ಪ್ರಾರಂಭ. ಅದೇ ರೀತಿ ಭೋಜನ ಯಜ್ಞದಲ್ಲಿ ಮೊದಲು ಬಲಿದಾನ, ಆ ಬಲಿದಾನವೇ ಚಿತ್ರಾಯ ನಮಃ, ಚಿತ್ರಗುಪ್ತಾಯ ನಮಃ ಇತ್ಯಾದಿ. ಯಮಾಯ ಧಮ, ಯಮಧರ್ಮಾಯ ನಮಃ, 2, 3, 4 ಕ್ರಮ ಇವೆ. ಅಲ್ಲಿ ಅಷ್ಟೇ ಇಲ್ಲ, ಅದು ಬಲಿದಾನ ಕಾಣಿಸ್ಬಾರ್ದು, ಅದ್ರ ಮೇಲೆ ಒಂದು ಎಲೆ ಹಾಕಬೇಕು, ಇಲ್ಲ ಒಂದು ಸ್ವಲ್ಪ ನೀರಿನಿಂದ ಅದರ ಮೇಲೆ ಆವರಣ ಮಾಡಬೇಕು. ಆನಂತರ ಆ ಪೋಷಣೆ ತೆಗೆದುಕೊಳ್ಬೇಕು. ಪ್ರಾಣಾಯ ಸ್ವಹ, ಅಪಾನಾಯ ಸ್ವ, ಇದೇ ಆಹುತಿಗಳು. ಭೋಜನ ಯಜ್ಞ, ಈ ಭೋಜನ ಯಜ್ಞಕ್ಕೆ ಅಂತಃಕರಣ ಅಲ್ಲೇ ಸುಗಂಧಕ್ಕೋಸ್ಕರ ಅಂತಃಕರಣ ನಾಸಿಕೇಂದ್ರಿಯ ಬೇಕು, ಅದು ಜೀರ್ಣ ಆಗಬೇಕಾದ್ರೆ ಪ್ರಾಣವಾಯು ಬೇಕು. ಅದನ್ನು ವಿವರಣೆ ಮಾಡಾಗಿದೆ. ಅಹಂಕಾರ ತತ್ವ ಮನಸ್ಸು ಏನು ಕೊಡಿಸಿದೆ ಅಂತಂದರೆ ನಾನು ಇಲ್ಲ ನಾನಲ್ಲ, ಈ ಜ್ಞಾನ ಕೊಡ್ತದೆ. ನಾನೇ ದೇವರು ಅಂತ ಜ್ಞಾನ ಇದ್ದರೆ ಅಂದಂತ ಮನಸ್ಸು. ನಾನಲ್ಲ, ನನ್ನಲ್ಲಿ ಇದ್ದ ಪರಮಾತ್ಮ, ಈ ಅನ್ನದಲ್ಲಿದ್ದ ಪರಮಾತ್ಮ, ನಾನು ಮಾಡುವ ಊಟ ಮಾಡ್ತಕ್ಕಂಥ ಕ್ರಿಯೆಯಲ್ಲಿದ್ದು ಪರಮಾತ್ಮನ ರೂಪಗಳು, ಅವನಲ್ಲಿ ಭೇದ ಇಲ್ಲ. ಇದಕ್ಕೇನು ಐಕ್ಯ ಚಿಂತನೆ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ನೈವೇದ್ಯದಲ್ಲಿ ಕೂಡ ಇದೇ ಪ್ರಕ್ರಿಯೆ ಇದೆ. ಇದೇ ಕ್ರಮದಲ್ಲಿ ದ್ರವ್ಯಾದ್ವೈತ ಅಂದಲ್ಲಿರ್ತಕ್ಕಂಥ ಪದಾರ್ಥಗಳು ಮತ್ತು ದೇಹ, ಕ್ರಿಯಾದ್ವೈತ ಊಟ ಮಾಡುವ ತಿನ್ನುವ ಕ್ರಿಯೆ, ಕೈಯಿಂದ ಆದಾನ ಕ್ರಿಯೆ, ಆನಂತರ ಇದನ್ನು ಮಾಡುವವನು ಪರಮಾತ್ಮನೇ ಅಂತಿಕೊಂಡಂತನ್ನುವುದು ಭಾವಾದ್ವೈತ. ಇವುಗಳು ಇದ್ದಾಗಲೇ ಭೋಜನ ಯಜ್ಞವಾಗ್ತದೆ, ನೈವೇದ್ಯ ಒಂದು ಪರಮಾತ್ಮನಿಗೆ ಸಮರ್ಪಿತವಾಗ್ತದೆ. ಇಲ್ಲದೇ ಇದ್ದರೆ ಆಗುವುದಿಲ್ಲ. ಈ ರೀತಿಯಾಗಿ ಪಂಚಕರ್ಮೇಂದ್ರಿಯ ಕ್ರಿಯೆಗೆ ಸಂಬಂಧಿಸಿರ್ತಕ್ಕಂತಹ ಪಂಚ ತನ್ಮಾತ್ರಗಳು, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಪಂಚ ಪ್ರಾಣಗಳು, ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಪಂಚ ಅಂತಃಕರಣ ಪಂಚಕಗಳನ್ನು ಚಿಂತನೆ ಮಾಡುವುದೇ ಇದು ಸ್ಥಿತಿ ಚಿಂತನೆ ಅಂತ ತಿಳ್ಕೊಂಡಂತ ಅನ್ಕೊಳ್ತಾನೆ. ದೇವರು ನಮಗೆ ಯಾವ ರೀತಿಯಾಗಿ ನಮ್ಮನ್ನು ಸುರಕ್ಷಿತವಾಗಿಡೋದಕ್ಕೋಸ್ಕರ ನಮ್ಮ ಕ್ರಿಯೆಯಲ್ಲಿ ಪ್ರತಿ ಹೆಜ್ಜೆಗೂ ಪರಮಾತ್ಮ ನಮಗೆ ಸಹಾಯ ಮಾಡ್ತಾನೆ. ನಾನು ಹೇಳ್ತಾ ಹೋದೆ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ವಿಸರ್ಜನೆಯ ಆನಂದ, ಉಪಸ್ಥೇಂದ್ರಿಯ, ತನ್ಮಾತ್ರ ಗಂಧ, ಜ್ಞಾನೇಂದ್ರಿಯ ನಾಸಿಕ, ಪ್ರಾಣವಾಯು, ಅಹಂಕಾರ ಅಂತ ಅನ್ನೋ ಅಂತಃಕರಣ, ಇನ್ನು ಮಲವಿಸರ್ಜನೆ, ಪಾಯು ಅನ್ನುವ ಕರ್ಮೇಂದ್ರಿಯ,
ರಸ ಅಂತಕ್ಕಂಥ ತನ್ಮಾತ್ರ, ಜಿಹ್ವಾ ಅಂತನ್ನುವ ಜ್ಞಾನೇಂದ್ರಿಯ, ಅಪಾನವಾಯು, ಚಿತ್ತ ಅಂತನ್ನುವ ಅಂತಃಕರಣ. ಇವುಗಳ ಅಭಿಮಾನಿ ದೇವತೆ ನಾನು ಚಾರ್ಟ್ನಲ್ಲಿ ತೋರಿಸಿದ್ದೇನೆ. 15 ಜನವರಿ ದಿವಸ ಹೇಳಿಯಾಗಿದೆ. ಇನ್ನು ನಡೆಯುವ ಕ್ರಿಯ ಪಾದ, ಜಯಂತ, ಅಲ್ಲಿರುವ ತನ್ಮಾತ್ರ ರೂಪ, ಅಲ್ಲಿರ್ತಕ್ಕಂಥ ಜ್ಞಾನೇಂದ್ರಿಯ ಚಕ್ಷು, ಅಲ್ಲಿರ್ತಕ್ಕಂಥ ವಾಯು ಪ್ರಾಣಪಂಚಕ ಧ್ಯಾನ, ಅಲ್ಲಿ ಇರ್ತಕ್ಕಂಥ ಅಂತಃಕರಣ ಪಂಚಕದ ಸಂಬಂಧ ಬುದ್ಧಿ. ಇನ್ನು ಕೈಯ ಕೆಲಸ, ಪಾಣಿ ಅನ್ನುವ ಕರ್ಮೇಂದ್ರಿಯ, ಸ್ಪರ್ಶ ಅಂತನ್ನುವ ತನ್ಮಾತ್ರ, ತ್ವಕ್ ಅಂತಕ್ಕಂಥ ಜ್ಞಾನೇಂದ್ರಿಯ, ಉದಾನವಾಯು, ಮನಸ್ಸು ಅಂತಕ್ಕಂಥ ಅಂತಃಕರಣ. ಇನ್ನು ಮಾತನಾಡುವ ಕ್ರಿಯೆ ವಾಗೇಂದ್ರಿಯ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಈಗ ವಾಕ್ ತನ್ಮಾತ್ರ ಶಬ್ದ, ಜ್ಞಾನೇಂದ್ರಿಯ ಶ್ರೋತೃ, ಅಲ್ಲಿರ್ತಕ್ಕಂಥ ಪ್ರಾಣ ಸಮಾನವಾಯು, ಅಲ್ಲಿರ್ತಕ್ಕಂಥ ಅಂತಃಕರಣ ಪಂಚಕದಲ್ಲಿರುವ ಚೇತನ ಅಂತನ್ನುವ ಅಂತಃಕರಣ. ಇವುಗಳಿಂದಾಗಿ ಈ ಇಂದ್ರಿಯಗಳ ಕ್ರಿಯೆಗಳು. ಒಂದು ಕೆಲಸ ನಡೆಯಬೇಕಾಗಿದ್ದರೆ ನೋಡಬೇಕು, ತತ್ವಾಭಿಮಾನ ದಿವಸ ಕೆಲಸ ಮಾಡಬೇಕು. ಆ ನಂತರ ಅದಕ್ಕೆ ನೋಡಿ ಮುಂದೆ ನಡೆಯತಕ್ಕಂಥ ಕೆಲಸಗಳು ಅಂತೇನಿವೆ, ನಡೆಯುವ ಕೆಲಸ ಇತ್ಯಾದಿಗಳು ನಡೆಯಬೇಕು. ಅದಕ್ಕೆ ಪ್ರಾಣದೇವರ ಸಹಾಯ ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಮನಸ್ಸಿನ ಸಂಪರ್ಕ ಬೇಕು. ಮನಸ್ಸಿನ ಸಂಪರ್ಕ ಆಗದೇ ಇದ್ದರೆ ಚಕ್ಷುರಿಂದ್ರಿಯವಾಗಲಿ ಅಥವಾ ಪಾದ ಇಂದ್ರಿಯ ಆಗಲಿ ಕೆಲಸ ಮಾಡೋದಿಲ್ಲ. ಇವುಗಳನ್ನೇನು ಈ ಪೋಣಿಸಿ ಜೋಡಿಸಿದ್ದಾನಲ್ಲ ಪರಮಾತ್ಮ, ಇದೇ ಪಂಚೀಕರಣ. ಇದರ ಚಿಂತನೆಯನ್ನು ಮಾಡಬೇಕು. ಈ ಇಂದ್ರಿಯಗಳ ವ್ಯಾಪಾರ ಚಿಂತನ ಅಂತಿಕೊಂಡಂತೇನಿದೆ, ಇದು ಸ್ಥಿತಿ ಚಿಂತನ ಅಂತ ಅನಿಸ್ಕೊಳ್ತದೆ. ಇದ್ರ ಜೊತೆಗೆ ಈ ರೀತಿ ಅನುಕೂಲ ಮಾಡಿಕೊಟ್ಟ ಪರಮಾತ್ಮನಿಗೂ ಪೂಜೆ ಮಾಡಬೇಕಲ್ಲ. ಇನ್ನು ನೀರು, ಉಪಕರಣಗಳು, ನೈವೇದ್ಯ ಆಯ್ತು, ಎಲ್ಲ ರೀತಿ ಪೂಜೆ ಮಾಡೋಣ, ಒಂದ್ಸಲ ಮಾಡೋಣ. ಆದರೆ ಪ್ರತಿ ದಿವಸ ನನ್ನ ಗುರುವಂತರ್ಗತನಾದ ಪರಮಾತ್ಮನಿಗೆ ನಾನು ಮಾಡಿದ ಕ್ರಿಯೆಗಳನ್ನು ಸಮರ್ಪಣೆ ಮಾಡುವಾಗ ಒಂದೊಂದು ಸಮರ್ಪಣೆ ಪರಮಾತ್ಮನ ಪೂಜೆ ಅಂತ ಅನಿಸ್ಕೊಳ್ತದೆ. ಪರಮಾತ್ಮನಿಗೆ ಪಂಚೋಪಚಾರ ಪೂಜೆ. ಪಂಚೋಪಚಾರ ಪೂಜೆಯಲ್ಲಿ ಮೊದಲು ಅಭಿಷೇಕ ಬರ್ತದೆ, ಆನಂತರ ದೀಪ ಸಮರ್ಪಣೆ ಬರ್ತದೆ, ಆನಂತರ ಚಾಮರ, ಬೀಸಣಿಕೆ ಇತ್ಯಾದಿಗಳ ಸಮರ್ಪಣೆ ಬರ್ತದೆ, ನೈವೇದ್ಯ ಸಮರ್ಪಣೆ ಬರ್ತದೆ, ಆನಂತರ ಸ್ತುತಿ ಸಮರ್ಪಣೆ ಬರ್ತದೆ. ಇದನ್ನು ನೀವು ಟ್ರೈನಲ್ಲಿ ಹೋಗುವಾಗಲೂ ಮಾಡಬಹುದು, ಮನೆ ಕೆಲಸ ಮಾಡುವಾಗಲೂ ಮಾಡಬಹುದು, ಕುರ್ಚಿ ಮೇಲೆ ಕೂತ್ಕೊಂಡು ಆರಾಮ ಮಾಡ್ತಾ ಇರುವಾಗಲೂ ಮಾಡಬಹುದು. ಇಂಥ ಒಂದು ಕ್ರಮವನ್ನು ವದರಾಶ್ರೀಪಾದರು ನಮಗೆ ಹೇಳಿಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಅಭಿಷೇಕ ಅಂತಕ್ಕಂಥ ಪರಮಾತ್ಮನ ಪೂಜೆ. ಅಭಿಷೇಕಕ್ಕೆ ಏನು ಬೇಕು? ನೀರು ಬೇಕು. ನೀರು ಅಂದರೆ ಪಂಚಮಹಾಭೂತದಲ್ಲಿ ನೀರು ಯಾವುದು? ಅಪ್ತತ್ವ. ಅಪ್ತತ್ವದಲ್ಲಿ ಅದಕ್ಕೆ ಅಭಿಮಾನಿ ವರುಣ. ವರುಣಾಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಭಗವಂತನ ಹೆಸರು
ಸುಶೀಲಾಪತಿ ಶ್ರೀಹರಿ. ನೆನಪಿಟ್ಕೊಳ್ಳಿ. ಅಪ್ ಅನ್ನುವ ಪಂಚಮಹಾಭೂತದಲ್ಲಿ ಸರ್ವತ್ರ ವ್ಯಾಪ್ತನಾಗಿ ಭಾರತೀಯ ನವನ ಮುಖ್ಯ ಪ್ರಾಣಾಂತರ್ಗತನಾಗಿ ಸುಶೀಲಾಪತಿ ಪರಮಾತ್ಮ ಇದ್ದಾನೆ. ಆನಂತರ ಪರಮಾತ್ಮನಿಗೆ ಡೈರೆಕ್ಟ್ ತೆಗೆದುಕೊಳ್ಳೋದು ನಾವು ಗುರುಗಳ ಮುಖಾಂತರ ಕೊಡಬೇಕು. ಇಂಥ ಸುಶೀಲಾಪತಿ ಶ್ರೀಹರಿ ಮತ್ತು ನನ್ನ ಗುರುಗಳ ಅಂತರ್ಗತನಾದಂತಹ ಭಗವಂತ, ನನ್ನ ಗುರುಗಳ ಅಂತರ್ಗತನಾಗಿರ್ತಕ್ಕಂಥ ಭಗವಂತ, ಎಲ್ಲರಿಗೂ ಅಂತರ್ಗತನಾಗಿ ಬಿಂಬರೂಪಿಯಾಗಿರ್ತಕ್ಕಂಥ ಗರುಡವಾಹನ ನರಸಿಂಹ, ಆ ಗರುಡವ ನನ್ನಲ್ಲಿರ್ತಕ್ಕಂಥ ಸುಶೀಲಾಪತಿ ಶ್ರೀಹರಿ, ನನ್ನ ಗುರುವಂತರ್ಗತನಾಗಿರ್ತಕ್ಕಂಥ ಗರುಡವಾಹನ ನರಸಿಂಹ, ಇನ್ನು ಹೆಣ್ಮಕ್ಕಳಿಗೆ ಗಂಡನೇ ಗುರು. ಹೆಣ್ಮಕ್ಕಳು ಚಿಂತನೆ ಮಾಡುವಾಗ ಅತ್ಯಂತರ್ಗತ ಗರುಡವಾಹನ ನರಸಿಂಹ. ಆನಂತರ ಅಪ್ತತ್ವದಲ್ಲಿರ್ತಕ್ಕಂಥ ಸುಶೀಲಾಪತಿ ಶ್ರೀಹರಿ, ಇವರಲ್ಲಿ ಭೇದ ಇಲ್ಲ, ಇವರಿಬ್ಬರು ಒಂದೇ. ಇದಕ್ಕೆ ಸ್ವಗತ ಭೇದ ವಿವರ್ಜಿತ ಚಿಂತನೆ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಪರಮಾತ್ಮನಲ್ಲಿ ಅಭೇದ ಚಿಂತನೆ, ಪರಮಾತ್ಮನಲ್ಲಿ ಅದ್ವೈತ ಚಿಂತನೆ, ಇದು ಬಹಳ ದೊಡ್ಡ ಶ್ರೇಷ್ಠ ಪೂಜೆ. ಈ ರೀತಿ ಚಿಂತನೆ ಮಾಡಿದರೆ ಅಪ್ತತ್ವದಲ್ಲಿದ್ದ ಸುಶೀಲಾಪತಿ ಶ್ರೀಹರಿ, ಆನಂತರ ನನ್ನ ಗುರುವಂತರ್ಗತ ಅಥವಾ ನನ್ನ ಪತ್ಯಂತರ್ಗತ ಗರುಡವಾಹನ ನರಸಿಂಹದೇವರು, ಇವರಲ್ಲಿ ಐಕ್ಯ ಚಿಂತನೆ ಅಂದರೆ ಜ್ಞಾನದಾಯಕನಾದಂತಹ ಲಕ್ಷ್ಮೀಪತಿಯಾದ ಹಯಗ್ರೀವ ದೇವರಿಗೆ ಇದು ಅಭಿಷೇಕ. ಯಾಕೆ ಇದು ನಡೆಯೋದು ಮಾನಸಿಕ, ಇದು ಜ್ಞಾನ ರೂಪವಾದಂಥ ಕ್ರಿಯೆ, ಜ್ಞಾನಾತ್ಮಕ ಕ್ರಿಯೆ. ಆದ್ದರಿಂದ ಹಯಗ್ರೀವ ದೇವರಿಗೆ ಸಮರ್ಪಿತ. ಹಯಗ್ರೀವ ದೇವರಿಗೆ ಅಭಿಷೇಕ ನಾನು ನನ್ನ ಮನಸ್ಸಿನಲ್ಲಿ ಮಾಡಬೇಕಾಗಿದ್ದರೆ ಅಪ್ತತ್ತಂತರ್ಗತ ಸುಶೀಲಾಪತಿ ಹರಿ ಅಂತರ್ಗತ, ಹರಿ ಅಂತರ್ಗತ ಅಲ್ಲ, ಹರಿ ಮತ್ತು ಗುರುವಂತರ್ಗತ ಅಥವಾ ಪತ್ಯಂತರ್ಗತ ಗರುಡವಾಹನ ನರಸಿಂಹ, ಇವರಲ್ಲಿ ಐಕ್ಯ ಇದೆ ಅನ್ನುವ ಚಿಂತನೆ ಹಯಗ್ರೀವ ದೇವರಿಗೆ ಅಭಿಷೇಕ. ಇದರ ನಂತರ ಅಪ್ ನಂತರ ತೇಜಸ್. ತೇಜಭೂತದಲ್ಲಿ ನಮ್ಮಲ್ಲಿದ್ದ ತೇಜಭೂತದ ಅಂತರ್ಗತನಾಗಿರ್ತಕ್ಕಂಥ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂತಹ ಶ್ರೀಹರಿ, ಆನಂತರ ನನ್ನ ಗುರುವಂತರ್ಗತನಾಗಿರ್ತಕ್ಕಂತಹ, ಇಲ್ಲಿ ತೇಜಭೂತದಲ್ಲಿರ್ತಕ್ಕಂತಹ ಪರಮಾತ್ಮನ ರೂಪಕ್ಕೆ ವಿದ್ಯಾಪತಿ ಉಪೇಂದ್ರ, ಅಲ್ಲಿ ಸುಶೀಲಾಪತಿ ಶ್ರೀಹರಿ ಆಗಿದ್ದರೆ ಇಲ್ಲಿ ವಿದ್ಯಾಪತಿ ಉಪೇಂದ್ರ. ಆ ಉಪೇಂದ್ರನು ಮತ್ತು ನನ್ನ ಪತ್ಯಂತರ್ಗತನಾದ ಅಥವಾ ನನ್ನ ಗುರುವಂತರ್ಗತನಾದಂಥ ಗರುಡವಾಹನ ನರಸಿಂಹದೇವರು, ಇವರಿಬ್ಬರಲ್ಲಿ ಸ್ವಗತ ಭೇದ ವಿವರ್ಜಿತತ್ವ ರೂಪವಾದ ಐಕ್ಯ ಚಿಂತನೆ ಮಾಡಿದರೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಹಯಗ್ರೀವನಿಗೆ ಇದು ದೀಪ ಸಮರ್ಪಣೆ ಮಾಡಿದಂತೆ. ಆನಂತರ ವಾಯುಭೂತ, ನಮ್ಮಲ್ಲಿದ್ದ ವಾಯುಭೂತ, ಅದರಲ್ಲಿ ವ್ಯಾಪ್ತನಾಗಿರ್ತಕ್ಕಂತಹ ಸುಂದರೀಪತಿ ಜನಾರ್ದನ, ನಮ್ಮ ಗುರುವಂತರ್ಗತನಾದ ಗರುಡವಾಹನ ನರಸಿಂಹ, ಇವರಲ್ಲಿ ಐಕ್ಯ ಚಿಂತನೆ, ಇವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಇಲ್ಲ ಅಂತನ್ನೋ ಚಿಂತನೆ ಮಾಡಿದರೆ ಆ ಲಕ್ಷ್ಮೀಪತಿಯಾದ ಹಯಗ್ರೀವ ದೇವರಿಗೆ ಛತ್ರ, ಚಾಮರ, ಬೀಸಣಿಕೆ ಎಲ್ಲ ಸೇವೆ ಸಮರ್ಪಣೆ ಮಾಡಿದಂತೆ. ಆನಂತರ ನಮ್ಮ ಶರೀರದಲ್ಲಿದ್ದ ಪೃಥ್ವಿ ಅಂತನ್ನೋ ಭೂತದಲ್ಲಿ ವ್ಯಾಪ್ತನಾಗಿರ್ತಕ್ಕಂತಹ ಸುಲಕ್ಷಣಾಪತಿ ಶ್ರೀಕೃಷ್ಣ,
ಆನಂತರ ಗುರುವಂತರ್ಗತ ಅಥವಾ ಪತ್ಯಂತರ್ಗತ ಗರುಡವಾಹನ ನರಸಿಂಹದೇವರು ಅಲ್ಲಿರ್ತಕ್ಕಂತಹ ಅವರಲ್ಲಿರ್ತಕ್ಕಂತಹ ಐಕ್ಯಚಿಂತನೆಯನ್ನು ಮಾಡಿದರೆ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿದಂತೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ಆಕಾಶ ಅನ್ನೋ ಪಂಚಮಹಾಭೂತ, ಅಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಸುಗಂಧಾಪತಿ ಅಚ್ಯುತ ಅವ ಮತ್ತು ನಮ್ಮ ಗುರುವಂತರ್ಗತ ಪತ್ಯಂತರ್ಗತ ಗರುಡವಾಹನ ನರಸಿಂಹದೇವರು ಇಬ್ಬರಲ್ಲಿ ಐಕ್ಯಚಿಂತನ ಅಂತ ತಿಳ್ಕೊಂಡಂತೇನಿದೆ ಪರಮಾತ್ಮನಿಗೆ ಸ್ತೋತ್ರ ಮಾಡಿದಂತೆ. ಈ ರೀತಿಯಾಗಿ ಪಂಚೋಪಚಾರ ಪೂಜೆಯನ್ನು ದಿನದಲ್ಲಿ ಬೇಕಾದ ಸಲ ಮಾಡ್ಬೋದು. ಇಲ್ಲಿ ಇನ್ನೊಂದು ಕ್ರಮ ಇದೆ. ಪೃಥ್ವಿ ಅಂತರ್ಗತನಾಗಿ ಸರ್ವತ್ರದಲ್ಲಿ ವ್ಯಾಪ್ತನಾದ ಶ್ರೀಹರಿ, ನನ್ನಲ್ಲಿರ್ತಕ್ಕಂಥ ಶ್ರೀಹರಿ, ನನ್ನ ಬಿಂಬನಾಗಿರ್ತಕ್ಕಂಥ ಶ್ರೀಹರಿ ಗರುಡವಾಹನ ನರಸಿಂಹದೇವರು ಮತ್ತು ಗುರುವಂತರ್ಗತನಾಗಿರ್ತಕ್ಕಂತಹ ಸುಲಕ್ಷಣಾಪತಿ ಶ್ರೀಕೃಷ್ಣ, ಪರಮಾತ್ಮನ 5 ರೂಪಗಳನ್ನು ನನ್ನ ಅಂತರ್ಗತ ಗರುಡವಾಹನ ನರಸಿಂಹದೇವರು ಮತ್ತು ಅಲ್ಲಿರ್ತಕ್ಕಂತಹ ಕ್ರಮವಾಗಿ ಸುಶೀಲಾಪತಿ ಶ್ರೀಹರಿ, ವಿದ್ಯಾಪತಿ ಉಪೇಂದ್ರ, ಸುಂದರಿಪತಿ ಜನಾರ್ದನ, ಆನಂತರ ಸುಲಕ್ಷಣಾಪತಿ ಶ್ರೀಕೃಷ್ಣ, ಸುಗಂಧಾಪತಿ ಅಚ್ಯುತ, ಇವರನ್ನು ಗುರುವಂತರ್ಗತರಾಗಿಯೂ ಕೂಡ ಚಿಂತನೆ ಮಾಡಲಿಕ್ಕೆ ಬರ್ತದೆ. ವ್ಯುತ್ಕ್ರಮದಿಂದ ಆ ರೀತಿಯಾಗಲೂ ಕೂಡ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಏನೇ ಇರಲಿ, ನಮ್ಮ ಅಂತರ್ಗತ ಬಿಂಬಮೂರ್ತಿ, ಗುರುಗಳ ಅಂತರ್ಗತವಾಗಿರ್ತಕ್ಕಂಥ ಬಿಂಬಮೂರ್ತಿ, ಇವುಗಳ ಚಿಂತನೆ ಐಕ್ಯ ಚಿಂತನೆ ಅಂತ ತಿಳ್ಕೊಂಡಂತಾನೆ. ಇದಕ್ಕೆ ದೇವರಿಗೆ ಮಾಡತಕ್ಕಂಥ ಪಂಚ ಉಪಚಾರ ಪೂಜಾ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ಳಿ. ಅಭಿಷೇಕ, ದೀಪ ಸಮರ್ಪಣೆ, ಛತ್ರಚಾಮರ ಸಮರ್ಪಣೆ, ನೈವೇದ್ಯ ಸಮರ್ಪಣೆ, ಸ್ತೋತ್ರ ಸಮರ್ಪಣೆ, ಈ ಕ್ರಮದಲ್ಲಿ ಇದನ್ನು ಇಟ್ಕೊಳ್ಬೇಕು. ಒಟ್ಟು ನಮ್ಮ ಶರೀರದಲ್ಲಿದ್ದ ಪಂಚಮಹಾಭೂತಗಳಿಂದ ಪರಮಾತ್ಮನ ಪೂಜೆ. ಅಪ್ ತತ್ವದಿಂದ ಅಭಿಷೇಕ, ತೇಜ ತತ್ವದಿಂದ ದೀಪ, ವಾಯು ತತ್ವದಿಂದ ಬೀಸಣಿಕೆ, ಪೃಥ್ವಿ ತತ್ವದಿಂದ ನೈವೇದ್ಯ, ಆಕಾಶ ತತ್ವದಿಂದ ಪರಮಾತ್ಮನಿಗೆ ಸ್ತೋತ್ರ. ಯಾಕೆಂದರೆ ಸ್ತೋತ್ರ ಶಬ್ದ ಗುಣಕಂ ಆಕಾಶಂ. ಆಯಾ ವಸ್ತುವಿನ ಗುಣಧರ್ಮ ನಮಗೆ ಗೊತ್ತಿದ್ರೆ ತಾನಾಗೆ ನಮಗೆ ನೆನಪಾಗ್ತದೆ, ಅದನ್ನು ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕಾಗ್ತದೆ. ಆದರೆ ಅದರ ಜೊತೆಯಲ್ಲಿ ಪರಮಾತ್ಮನ ರೂಪವನ್ನು ಕೂಡ ಹರಿ, ಉಪೇಂದ್ರ, ಜನಾರ್ದನ, ಕೃಷ್ಣ, ಅಚ್ಯುತ, ಈ ಪರಮಾತ್ಮನ ರೂಪ, ಅವರ ಹೆಂಡತಿಯರಾಗಿರ್ತಕ್ಕಂಥ ಸುಶೀಲ, ವಿದ್ಯಾ, ಸುಂದರಿ, ಸುಲಕ್ಷಣ ಮತ್ತು ಸುಗಂಧ, ಈ ಲಕ್ಷ್ಮೀ ರೂಪಗಳನ್ನು ಕೂಡ ನೆನಪಿಟ್ಟುಕೊಳ್ಬೇಕು. ಇಟ್ಟುಕೊಂಡು ನನ್ನ ಅಂತರ್ಗತ ಈ ಪರಮಾತ್ಮನ ರೂಪ, ಗುರುವಂತರ್ಗತ ಬಿಂಬಮೂರ್ತಿ ಅಥವಾ ನನ್ನ ಬಿಂಬಮೂರ್ತಿ ಅಂತರ್ಗತ ನನ್ನ ಎಲ್ಲಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಬಿಂಬರೂಪಿ, ಅವರಲ್ಲಿರ್ತಕ್ಕಂಥ ಪರಮಾತ್ಮನ 5 ರೂಪ. ಹರೇ ನಮಃ, ಉಪೇಂದ್ರಾಯ ನಮಃ, ಜನಾರ್ದನಾಯ ನಮಃ, ಶ್ರೀಕೃಷ್ಣಾಯ ನಮಃ, ಅಚ್ಯುತಾಯ ನಮಃ, ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಇಟ್ಟುಕೊಂಡ್ರೆ ಇದು ಭಗವಂತನಿಗೆ ಮಾಡುವ ಪಂಚ ಉಪಚಾರ ಪೂಜಾ ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಳ್ತದೆ. ಎಷ್ಟು ಸುಲಭ ಇದೆಯಲ್ಲ, ಆದರೆ ಇದಕ್ಕೆ ಸ್ವಲ್ಪ ಅಭ್ಯಾಸ ಮಾಡಬೇಕು. ಈ ಕ್ರಮವನ್ನು ಇಟ್ಕೊಳ್ಬೇಕಾಗ್ತದೆ. ನೋಡೋಣ, ಈ ಕ್ರಮವನ್ನು ನಾನು ನಾಳೆ ಚಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಮುಖಾಂತರ ನಿಮಗೆ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪಂಚ ಕರ್ಮೇಂದ್ರಿಯಗಳ ಕ್ರಿಯೆ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಉಳಿದ ತತ್ವಗಳು, ಆನಂತರ ಪಂಚ ಮಹಾಭೂತಗಳಿಂದ ಮಾಡುವ ಪರಮಾತ್ಮನ ವಿಶಿಷ್ಟ ಪೂಜಾ, ಈ ಚಿಂತನೆಯನ್ನು ನಾವು ತಿಳಿದುಕೊಳ್ಳಲಿಕ್ಕೆ ನಾಳೆ ನಿಮಗೆ ಚಾರ್ಟ್ನ ಮುಖಾಂತರ ತಿಳಿಸ್ಲಿಕ್ಕೆ ಇನ್ನೊಮ್ಮೆ ನಾನು ಪ್ರಯತ್ನ ಮಾಡ್ತೇನೆ. ನೋಡಿ, ಕೂತಲ್ಲೇ ನಾವು ಎಷ್ಟು
ಭಗವಂತನ ಉಪಕಾರವನ್ನು ಸ್ಮರಿಸಲಿಕ್ಕಾಗ್ತದೆ. ಇದರ ಜೊತೆಯಲ್ಲಿ ಪಂಚಮಹಾಭೂತಗಳಲ್ಲಿ ಇರುವ ಪರಮಾತ್ಮನ ಹತ್ತಿರ ನಮ್ಮ ಪ್ರಾರ್ಥನೆ. ಗಳನ್ನು ನಾವು ಕಂಡಿದ್ದೇವೆ. ಮೊದಲೇ ಸ್ಟೆಪ್ಪು ಇಂದ್ರಿಯ ಕ್ರಿಯದಲ್ಲಿದ್ದ ಭಗವಂತನ ರೂಪ ಚಿಂತನೆ, ಪಂಚಮಹಾಭೂತಗಳ ಗುಣಧರ್ಮದಿಂದ ಮಾಡುವ ಭಗವಂತನ ಪಂಚೋಪಚಾರ ಪೂಜೆ. ಇನ್ನು ಆಯಾ ತತ್ವಗಳಲ್ಲಿರುವ ಭಗವಂತನ ಇದ್ದಾನಲ್ಲ, ಅವನ ಹತ್ರ ಪ್ರಾರ್ಥನೆ ಮಾಡಬೇಕಲ್ಲ ನಾವು. ಆನಂತರ ಆಯಾ ಇಂದ್ರಿಯಗಳಲ್ಲಿ ಇರ್ತಕ್ಕಂಥ ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ ಇರ್ತಕ್ಕಂಥ ಅಭಿಮಾನಿ ದೇವತೆಗಳು, ಅವರಿಗೆ ನಾವೇನು ಪ್ರಾರ್ಥನೆ ಮಾಡಬೇಕು? ಈ ಎರಡೂ ಪ್ರಾರ್ಥನಾ ಕ್ರಮ ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಈಗಾಗಲೇ 1 ಗಂಟೆ ಆಗಿದೆ. ಬಹಳ ವಿಷಯ ಹೇಳಿದ್ರೆ ನೆನಪುಳಿಯೋದಿಲ್ಲ. ಉಳಿದ ವಿಚಾರಗಳನ್ನು ನಂತರ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಾಳಿನ ದಿವಸ ತತ್ವಾಭಿಮಾನ ದೇವತೆಗಳು, ತದನಂತರ್ಗತ ಭಗವಂತನ ಹತ್ತಿರ ಏನನ್ನು ಪ್ರಾರ್ಥಿಸಬೇಕು, ಇದನ್ನು ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತೆ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮಿ. ಅಚ್ಯುತ್ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲ. ಶ್ರೀಕೃಷ್ಣಾರ್ಪಣ.